ಆ ಆಸೆಗಳನ್ನೆಲ್ಲ ನಾನು ಒಂದು ಹಂತಕ್ಕೆ ಬರುವವರೆಗೆ, ನಾನು ಒಂದು ಸ್ಥಾನಕ್ಕೆ ಬರುವವರೆಗೆ ಪಕ್ಕಕ್ಕಿಡೋಣ, ದೂರಿಡೋಣ. ನನಗೆ ಅಧಿಕಾರ ಇಲ್ಲ, ನನಗೆ ಸಮಯ ಇಲ್ಲ, ನಾನು ಓದಬೇಕಿವಾಗ, ನಾನಿಲ್ಲಿ ಬಂದಿರೋದು ಓದಲಿಕ್ಕೆ, ಶಾಲೆಗೆ ನಾನು ಬಂದಿರೋದು ಓದಲಿಕ್ಕೆ, ನಾನೀಗ ಸದ್ಯ ಮಾಡ್ತಾ ಇರೋದು, ಕೇಳ್ತಾ ಇರೋದು ಒಂದು ಒಳ್ಳೆಯ ಪಾಠವನ್ನ, ನಾನು ವಿಚಲಿತನಾಗಬಾರದು ಅಂತ ಹೇಳಿ ಯಾರೋ ಹಾಕುವ ಲಕ್ಷ್ಮಣ ರೇಖೆಗೆ ತಾಳದೆ ಕಾಯದೆ ನನಗೆ ನಾನೇ ಲಕ್ಷ್ಮಣ ರೇಖೆಯನ್ನು ಹಾಕಿದೆ. ಸ್ವಾಮಿ ವಿವೇಕಾನಂದರು ಹೇಳೋದು ಅದನ್ನೇ. ಉಕ್ಕಿನ ನರಮಂಡಲವನ್ನು ಹೊಂದಿದ ಯುವಕರನ್ನ ಕೊಡಿ ಅಂದ ತಕ್ಷಣವೇ ಉಕ್ಕಿಂದ ರೆಡಿ ಮಾಡೋದಂತಲ್ಲ, ಕಬ್ಬಿಣದಿಂದ ರೆಡಿ ಮಾಡೋದಂತಲ್ಲ, ಅಂತಹ ಆಲೋಚನೆಗಳನ್ನು ಹೊಂದಿದ, ಅಂತಹ ಧೀಶಕ್ತಿ, ಇಚ್ಛಾಶಕ್ತಿಯನ್ನು ಹೊಂದಿದ ಯುವಕರು ಆ ಅವಸ್ಥೆಗೆ ನಾವು ತಲುಪಬೇಕು ಅನ್ನೋದು. ತಲುಪೋದು ಹೇಗೆ ಹಾಗಿದ್ರೆ ನಮಗೆ ನಾವೇ ಒಂದು ವೇಳಾಪಟ್ಟಿಯನ್ನು ಹಾಕೊಳ್ಬೇಕು. ಭಾರತೀಯ ಸಂಸ್ಕೃತಿಯ ವ್ಯವಸ್ಥೆಯಲ್ಲಿ ಪ್ರತಿಯೊಂದಕ್ಕೂ ಅವಕಾಶ ಇದೆ. ಊಟ ಮಾಡೋದಕ್ಕೂ ಕೂಡ ಹಬ್ಬ, ಹುಣ್ಣಿಮೆ, ಅಮಾಸೆ ಅಂತ ಫಿಕ್ಸ್ ಮಾಡಿದೀವಿ. ಉಪವಾಸ ಮಾಡ್ಲಿಕ್ಕೆ ವ್ರತ ಅಂತ ಫಿಕ್ಸ್ ಮಾಡಿದೀವಿ. ಜಾತ್ರೆ ತೇರನ್ನ ಎಳೆಯಲಿಕ್ಕೆ ಒಂದು ದಿನ ಅಂತ ಫಿಕ್ಸ್ ಮಾಡಿದೀವಿ. ಕೋಲಾಟ ಆಡ್ಲಿಕ್ಕೆ ಅಥವಾ ಇನ್ನೊಂದು ರಂಗೋಲಿ ಆಡ್ಲಿಕ್ಕೆ, ಬಣ್ಣದ ಆಟ ಆಡ್ಲಿಕ್ಕೆ ಒಂದು ಹಬ್ಬ ಅಂತ ಫಿಕ್ಸ್ ಮಾಡಿದೀವಿ. ನಮ್ಮ ಎಲ್ಲರೂ ಸಂಸಾರದವರೆಲ್ಲ ಸೇರಿ ಬೆಳದಿಂಗಳು ಊಟ ಮಾಡ್ಲಿಕ್ಕೆ ಅಂತ ಒಂದು ದಿನ ಫಿಕ್ಸ್ ಮಾಡಿದೀವಿ. ಗಂಡ ಹೆಂಡತಿ ಇರ್ಲಿಕ್ಕೆ ಅಂತ ಒಂದು ಅವಸ್ಥೆಯನ್ನ ಫಿಕ್ಸ್ ಮಾಡಿದೀವಿ. ಮಕ್ಕಳ ಜೊತೆ ಬೆರಿಬೇಕು ಅನ್ನೋ ಕಾರಣಕ್ಕೆ ಒಂದು ವ್ಯವಸ್ಥೆಯನ್ನ ನಾವು ಫಿಕ್ಸ್ ಮಾಡಿದೀವಿ. ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಬೇಕು ಅಂತ ಹೇಳಿ ಅದಕ್ಕೊಂದು ದಿನ ಫಿಕ್ಸ್ ಮಾಡಿದೀವಿ. ದಿನಕ್ಕಾಗಿ ಕಾಯ್ಬೇಕು. ಈಗ ನಮಗಿರೋ ಅವಕಾಶಗಳನ್ನ, ಈಗಿರುವ ನಮ್ಮ ಉದ್ದೇಶಗಳನ್ನ ಪೂರೈಸಬೇಕು. ಒಂದು ಟೈಮ್ ಟೇಬಲ್. ಈ ರಾಜ್ಯಕ್ಕೆ ಒಂದು ಬಜೆಟ್ ಇದೆ ಅಲ್ವೇ, ದೇಶಕ್ಕೆ ಒಂದು ಪಂಚವಾರ್ಷಿಕ ಯೋಜನೆ, ನೀತಿ ಆಯೋಗ ಅಂತ ಇದೆಯಲ್ವೇ, ನಮ್ಗೆ ಹಾಗೆ ನಾವು ಒಂದು ಬಜೆಟ್ ಹಾಕೊಳ್ಬೇಕು. ಯಾರೇ ನಾವಾಗಿರ್ಲಿ, ನಾನು PUC ಓದ್ತಾ ಇದ್ದೀನಿ, ಇನ್ನು 2 ವರ್ಷದಲ್ಲಿ ನಾ ಈ ಡಿಗ್ರಿ ಮಾಡ್ತೇನೆ, 2020ಕ್ಕೆ ಹೀಗಿರ್ತೀನಿ, 2022ಕ್ಕೆ ಹೀಗಿರ್ತೀನಿ, 2024ಕ್ಕೆ ನಾನು ಹೀಗಿರ್ತೀನಿ. ನನ್ನ ಪಂಚವಾರ್ಷಿಕ ಯೋಜನೆ ನಮಗೆ ನಾವೇ ಆಡಿಟ್ ಮಾಡ್ಕೊಳ್ಬೇಕು. ನಾನು ನಿಜವಾಗಿಯೂ ಕೂಡ ನನ್ನ ತಂದೆ ತಾಯಿಗಳ ನಿರೀಕ್ಷೆಗೆ ತಕ್ಕ ಹಾಗೆ ಬದುಕ್ತಾ ಇದ್ದೀನ? ಅಂಬೇಡ್ಕರ್ ಹೇಳಿದ್ರು, ಕೇವಲ ರಾಜಕೀಯ ಸ್ವಾತಂತ್ರ್ಯವೆನ್ನುವುದು ಸ್ವಾತಂತ್ರ್ಯವೇ ಅಲ್ಲ. ಸ್ವಾತಂತ್ರ್ಯ ಎನ್ನುವುದು ಆರ್ಥಿಕವಾಗಿ ಸ್ವಾತಂತ್ರ್ಯ, ಸಾಮಾಜಿಕವಾಗಿ ಸ್ವಾತಂತ್ರ್ಯ, ಸಾಂಸ್ಕೃತಿಕವಾಗಿ ಸ್ವಾತಂತ್ರ್ಯ ಸಿಕ್ಕಾಗ ಪರಿಪೂರ್ಣ ಸ್ವಾತಂತ್ರ್ಯ. ಇತಿಹಾಸವನ್ನ ಮರೆತವನು ಇತಿಹಾಸವನ್ನ ಸೃಷ್ಟಿಸಲಾರ. ಆ ವಾಕ್ಯ ಅಂಬೇಡ್ಕರನ್ನ ಓದಿಕೊಂಡ ಮೇಲೆ ನಿದ್ದೆ ಮಾಡಲಿಕ್ಕೆ ಬಿಡಲಿಲ್ಲ. ಅಯ್ಯೋ ಪುಣ್ಯಾತ್ಮ, ನಾನು ನೋಡಿದ್ರೆ ಆಗಸ್ಟ್ 15, ಜನವರಿ 26, ಅಕ್ಟೋಬರ್ 2 ಅಂತ ದಿನಾಚರಣೆಗಳನ್ನ ಮಾಡ್ತಾ ಇದ್ದೀವಿ. ಈ ಮನುಷ್ಯ ನೋಡಿದ್ರೆ, ಈ ನಾನು ಆರಾಧಿಸುವ ಮಹಾನ್ ವ್ಯಕ್ತಿ ನೋಡಿದ್ರೆ ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ನಾವು ನೋಡಿದ್ರೆ ಪೇಪರ್ ಅಲ್ಲಿ ಓದಬೇಕಾದ್ರೆ ದೇವದುರ್ಗದಲ್ಲಿ ಅಪೌಷ್ಟಿಕತೆಯಿಂದ ಮಗುವಿನ ಮರಣ ಅಂದ ತಕ್ಷಣವೇ ನಾನು ಗಾಬರಿ ಆಗ್ತಾ ಇದ್ದೆ. ನಾನೇನು ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ, ಗೂಳೆ ಹೋಗೋದು. ರಾಯಚೂರು, ಗುಲ್ಬರ್ಗ, ಯಾದಗಿರಿ, ಆ ಗದಗ ಜಿಲ್ಲೆ, ನಮ್ಮ ಕೊಪ್ಪಳದಿಂದ ಜನ ಎಲ್ಲ ಬೆಂಗಳೂರಿಗೆ ಮೆಜೆಸ್ಟಿಕ್ ಬಂದಾಗ್ಲೆಲ್ಲ, ನೋಡಿದಾಗ್ಲೆಲ್ಲ ಮನ ಕಲ್ಕದು. ಏನ್ ಸ್ವಾಮಿ, ರಾಜಕೀಯವಾಗಿ ಇವ್ರಿಗೆ ಆರ್ಥಿಕವಾಗಿ ಸ್ವಾತಂತ್ರ್ಯವೇ ಸಿಕ್ಕಿಲ್ವಲ್ಲ, ಹಬ್ಬ ಮಾಡ್ಲಿಕ್ಕೆ ಆಗ್ತಿಲ್ವಲ್ಲ ಇವ್ರಿಗೆ. ಇದೆಲ್ಲಕ್ಕೂ ಪರಿಹಾರ, ಅಪೌಷ್ಟಿಕತೆಯಿಂದ ಪರಿಹಾರ, ಈ ಗೂಳೆ ಹೋಗೋದ್ರಿಂದ ಪರಿಹಾರ, ಇದೆಲ್ಲಕ್ಕೂ ಕೂಡ ಶಿಕ್ಷಣವೇ ಮದ್ದು. ಮಕ್ಕಳನ್ನ ಸರಿಯಾಗಿ ಶಿಕ್ಷಣ ಕೊಟ್ರೆ, ಮಕ್ಕಳಿಗೆ ಸರಿಯಾಗಿ ಶಿಕ್ಷಣವನ್ನು ಕೇವಲ 18, 21ರಿಂದ 22 ವರ್ಷ ಒಂದು ತಪಸ್ಸಿದ್ದಂಗೆ, 20ರಿಂದ 22 ವರ್ಷ ನೀವು ಸರಿಯಾಗಿ ಅವರಿಗೆ ಶಿಕ್ಷಣವನ್ನು ಕೊಟ್ಟು ಬಿಟ್ರೆ, ಮನೆಯಲ್ಲೊಬ್ಬ ಗೆಜೆಟೆಡ್ ಅಧಿಕಾರಿ ಇದ್ರ, KS ಆಗಿರ್ಲಿ, ತಹಸೀಲ್ದಾರ್ ಆಗಿರ್ಲಿ, PSI ಆಗಿರ್ಲಿ, IAS ಆಗಲಿ ಅಥವಾ IPS ಆದ್ರಂತೂ, IAS IPS ಆದ್ರಂತೂ ಪರ್ಮನೆಂಟ್ ಕ್ಯಾಬಿನೆಟ್ ಮಿನಿಸ್ಟರ್ ಮನೆಯಲ್ಲಿದ್ದಂಗೆ, ಪರ್ಮನೆಂಟ್ ಕ್ಯಾಬಿನೆಟ್ ಮಿನಿಸ್ಟರ್. ಹಾಗಿದ್ರೆ ಅದು ಕಬ್ಬಿಣದ ಕಡಲೆನ ಅದನ್ನ ಮಾಡೋದು ಅಷ್ಟೊಂದು ಅಸಾಧ್ಯವೇ? ಅಸಾಧ್ಯ ಅಲ್ವೇ ಅಲ್ಲ.
ನಮ್ಗೆ ಯಾರು ಹೇಳಿಲ್ಲ, ಆ ಕಡೆ ನಾವು ಲಕ್ಷ್ಯ ಕೊಟ್ಟಿಲ್ಲ, ಹಾಗಾಗಿ ನಾವು ಮಾಡಿಲ್ಲ. ನಮ್ಗೆ ಯಾರು ಅದನ್ನ ಇಂತಹ ಒಂದು ಪರೀಕ್ಷೆ ಇದೆ, ಇಂತಹ ಒಂದು ಸ್ಥಾನ ಇದೆ, ಈ ಸ್ಥಾನಮಾನವನ್ನ ಗಳಿಸ್ಲಿಕ್ಕೆ ಇಷ್ಟು ವಿದ್ಯಾರ್ಹತೆ ಇರಬೇಕು, ಇಂಥ ಪುಸ್ತಕಗಳನ್ನು ಓದಬೇಕು, ಇಂಥ ಒಂದು ತರಬೇತಿ ಕೇಂದ್ರಕ್ಕೆ ಸೇರಬೇಕು, ಬೆಳಿಗ್ಗೆ ಇಷ್ಟು ಗಂಟೆಗೆ ಏಳಬೇಕು, ರಾತ್ರಿ ಇಷ್ಟು ಗಂಟೆಗೆ ಮಲಗಬೇಕು, ಇಂಥವರ ಜೊತೆ ನಾವು ಸಹವಾಸವನ್ನ ಮಾಡಬೇಕು, ಇದನ್ನ ಓದಿದ ನಂತರ ಹೀಗೆ ನಾವು ಅದನ್ನ ರಿಪೀಟ್ ಮಾಡಬೇಕು, ಇಂಥ ಪರೀಕ್ಷೆಗಳನ್ನ ಬರೀಬೇಕು ಅಂತ ನಮ್ಗೆ ಯಾರು ಹೇಳಲಿಲ್ಲ. ಹಾಗಾಗಿ ಹಿಂದಿದೀವಿ ಅಷ್ಟೇ. ಒಂದು ವೇಳೆ ಅದು ನಮಗೆ ರುಚಿ ಸಿಕ್ಕರೆ, ಒಂದು ಸಾರಿಯ ಹಾದಿ ನಮಗೆ ಗೊತ್ತಾದ್ರೆ, ಕಾರಟಗಿಯಲ್ಲಿ, ಕೊಪ್ಪಳ ಜಿಲ್ಲೆಯಲ್ಲಿ ವರ್ಷಕ್ಕೆ ಒಂದು 10 ಜನ ಗೆಸ್ಟೆಡ್ ಅಧಿಕಾರಿಗಳು ಹೊರಗೆ ಹೋಗ್ತಾನೇ ಇರ್ತಾರೆ. ಅದು ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ. ಕುಳಿತು ಉಂಡ್ರೆ ಕುಡುಕ್ ಮೊನ್ನೆ ಸಾಲದು. ಲೆಟ್ ದಟ್ ಪ್ರಾಸ್ಪರಿಟಿ ಕಂಟಿನ್ಯೂ. ಆ ಶ್ರೀಮಂತಿಕೆ ಅನ್ನೋದು ಸೂರ್ಯಚಂದ್ರ ಇರುವವರೆಗೂ ಈ ನೆಲದಲ್ಲಿ ಮುಂದುವರಿಲಿ, ಕೋಟೆ ತಾಯಮ್ಮನ ಆಶೀರ್ವಾದದಿಂದ. ಆದರೆ ನಾವು ಸಬಲರಾಗಲಿಕ್ಕೆ ದಿನಾಚರಣೆಗಳಂದು, ಸ್ವಾಮಿ ವಿವೇಕಾನಂದನ ಜಯಂತಿಯಂದು, ಇನ್ನೊಂದು ಜಯಂತಿಯಂದು ಒಂಥರ ವಿಚಾರ ಮಂಥನ ಆಗಬೇಕು. ವಿಚಾರ ಮಂಥನ, ಬುದ್ಧಿಗೆ ಆಹಾರ, ಮೆದುಳಿಗೆ ಆಹಾರ, ಮನಸ್ಸಿನಲ್ಲಿ ಒಂದು ಬೀಜ ಬಿತ್ತುವ ಕೆಲಸ, ಮನಸ್ಸಿನಲ್ಲಿ ಒಂದು ಬೀಜ ಬಿತ್ತುವ ಕೆಲಸ ಅದ ಆಗಬೇಕು. ಅದನ್ನು ಮಾಡಲಿಕ್ಕೇನೆ ಮಠಗಳು ಹುಟ್ಕೊಂಡಿದ್ದು, ಯತಿಗಳು ಹುಟ್ಕೊಂಡಿದ್ದು, ರಾಮಕೃಷ್ಣ ವಿವೇಕಾನಂದ ಆಶ್ರಮಗಳು ಹುಟ್ಕೊಂಡಿದ್ದು. ನೋಡ್ರೋ ನೀವು ಹೀಗಿರ್ಬೇಕು ಅಂತ ಹೇಳಿ. ಹಿಂದೆ ಪುರಾಣ ನಮ್ಮ ಕಥೆಗಳ ಮೂಲಕ ಮಾಡೋದು ಅದನ್ನೇ ತಾನೇ. ಶ್ರಾವಣದಲ್ಲಿ ನಾವು ಪುರಾಣ ಹಚ್ತೀವಲ್ಲ, ಶರಣಬಸಪ್ಪನ ಪುರಾಣ, ಇನ್ನೊಂದು ದೇವಿ ಪುರಾಣ, ಮತ್ತೊಂದು ಪುರಾಣ. ಪುರಾಣಗಳನ್ನು ಹಚ್ಚೋದು ಕೇಳಿ ಬಿಡ್ಲಿ ಅಂತ ಅಲ್ಲ, ಕೇಳಿ ಅದನ್ನು ಪರಿಪಾಲಿಸ್ಲಿ ಅಂತ. 100ಕ್ಕೆ 100ರಷ್ಟು ಆಗದೆ ಹೋದ್ರೂ ಪರವಾಗಿಲ್ಲ, 100ಕ್ಕೆ 100ರಷ್ಟು ಆಗದೆ ಹೋದ್ರೂ ಪರವಾಗಿಲ್ಲ. ಮನೆಯಲ್ಲಿರುವ ಮಕ್ಕಳಿಗೆ ಪಾಠವನ್ನ ಹೇಳಲಿಕ್ಕೆ, ಅಣ್ಣನಾಗಿ ತಮ್ಮನಿಗೆ ಪಾಠವನ್ನ ಹೇಳಲಿಕ್ಕೆ, ಅಕ್ಕ ಆಗಿ ತಂಗಿಗೆ ಬುದ್ಧಿಯನ್ನ ಹೇಳಲಿಕ್ಕೆ, ಚಿಕ್ಕಪ್ಪನಾಗಿ ದೊಡ್ಡಪ್ಪನಾಗಿ, ತಾತ ಆಗಿ ಅಥವಾ ಇನ್ನೊಂದಾಗಿ ಸ್ನೇಹಿತನಾಗಿ ಹಂಚಿಕೊಳ್ಳಲಿಕ್ಕೆ, ಸರಿಯಾದ ಮಾರ್ಗದರ್ಶನವನ್ನು ತೋರ್ಲಿಕ್ಕೆ ಆದರ್ಶಗಳು ಬೇಕೇ ಬೇಕು. ಆ ಕಲ್ಪನೆಯನ್ನ, ಆ ಹಾದಿಯನ್ನ ನಾವು ತೋರಿಸಿಕೊಡಲೇಬೇಕು. ಅದನ್ನು ತೋರಿಸ್ಲಿಕ್ಕೇನೆ ಹೊಸಪೇಟೆಯಿಂದ ತಾಯಿಯವರು ಬರೋದು, ಅಥವಾ ಇಲ್ಲಿರ್ತಕ್ಕಂಥ ಮುತ್ಯ ಇರೋದು, ಅಥವಾ ಕೇಂಬ್ರಿಡ್ಜ್ ಶಾಲೆಯವರು ಬಹಳ ಒತ್ತಾಯ ಮಾಡಿ ಹೇಳಿ ಕೇಳಿ ಅನಾರೋಗ್ಯದ ಮಧ್ಯೆಯೂ ಕೂಡ ನಮ್ಮನ್ನ ನಿಮ್ಮೆದುರುಗಡೆ ನಿಲ್ಲಿಸಿರೋದು. ಇದ್ರ ಉದ್ದೇಶ ಏನು ಅಂತಂದ್ರೆ ಒಬ್ಬ ರವಿಚಂದ್ರನ್ ಅವರ ಸಾಲದು, ಒಬ್ಬ ವಿವೇಕಾನಂದರು ಸಾಲದು. ಅದಾಗುವ ಶಕ್ತಿ ನಮ್ಮಲ್ಲೇ ಇರ್ತದೆ, ನಿಮ್ಮ ಹುಡುಗರಲ್ಲೂ ಇರ್ತದೆ. ಮತ್ತೊಬ್ಬರನ್ನ ಪೂಜಿಸುವುದು ಬೇಡ, ಮತ್ತೊಬ್ಬರ ಹೆಸರನ್ನ ಹೇಳಿದಾಗ ಸಿಳ್ಳೆ ಹಾಕೋದು, ಚಪ್ಪಾಳೆ ಹೊಡೆಯೋದು ಸಾಕು. ನಾವು ಯಾವಾಗಾಗೋದು? ನಮ್ಮ ಮನೆಯಲ್ಲಿ ಬಹುದೊಡ್ಡ ಶ್ರೀಮಂತರೆಯಲ್ಲಿ ಮನೆಯಲ್ಲಿ ಮಾಡುವ ಅಡಿಗೆಗಳನ್ನ ನಾವು ಮಾಡೋದು ಯಾವಾಗ? 4 ತರದ ಉಂಡಿ ಮನೆ ಕಟ್ಟೋದು ಯಾವಾಗ? ಒಳ್ಳೆ ಡ್ರೆಸ್ಗಳನ್ನ ನನ್ನ ತಾಯಿಗೆ ಒಯ್ದು ಸೀರೆಯನ್ನ ನಾನು ಕೊಡಿಸೋದು ಯಾವಾಗ? ನನ್ನ ತಂದೆಯನ್ನ ಕೆಲಸದಿಂದ ನಾನು ಬಿಡಿಸೋದು ಯಾವಾಗ? ನಮ್ಮ ಅಜ್ಜಿಗೆ ಒಂದು ಇಳಕಲ್ ಸೀರೆ ತಗೊಂಡು ನಾನು ಹೋಗಿ ಕೊಡೋದು ಯಾವಾಗ? 1 ಆಟೋ ಹೊಡಿತಿರೋ ನಾನು 2 ಆಟೋ ಮಾಡೋದು ಯಾವಾಗ? ಚಿಕ್ಕ ಕಿರಾಣಿ ಅಂಗಡಿ ಇಟ್ಕೊಂಡು ನಾನು ದೊಡ್ಡ ಪ್ರೊವಿಷನ್ ಸ್ಟೋರ್ ಮಾಡೋದು ಯಾವಾಗ? 1 ಎಕರೆ ಜಮೀನಲ್ಲಿ ಭತ್ತ ಬೆಳಿತಿರೋ ನಾನು 4 ಎಕರೆ ಭತ್ತದ ಗದ್ದೆ ಒಡೆಯ ಆಗೋದು ಯಾವಾಗ? ಒಬ್ಬ ಹುಡುಗ ಇರ್ತಾನೆ ಬೂದಗುಂಪ ಕ್ರಾಸ್ ಹತ್ರ, ಬಾಬು ಅಂತ. 25 ವರ್ಷದ ಹಿಂದೆ ಅವ್ರ ತಂದೆ ಅವನನ್ನ ಕೆಲಸ ಮಾಡುವಂತ ಹೊರಗಡೆ ಕಳಿಸ್ತಾರೆ. ಬಾಬು ತನ್ನ ಗೆಳೆಯನ ಜೊತೆ ಸೇರಿ ಒಂದು ಡಾಬಾ ಹಾಕ್ತಾನೆ, ಬಹಳ ಚಿಕ್ಕ ಡಾಬಾ, 3-4 ಸಾವಿರ ರೂಪಾಯಿ ಖರ್ಚು ಮಾಡಿ. ಡಾಬಾ ನಡೆಯುತ್ತೆ, ಬಟ್ ಬೇರೆದವರು ಬರ್ತಿರ್ತಾರೆ, ಸರಿಯಾಗಿ ರೇಷನ್ ತಗೊಂಬಂದಿರಲ್ಲ ಕಾರಣಕ್ಕೆ ಫ್ಲಾಪ್ ಆಯ್ತದೆ. ಅದಾದ್ಮೇಲೆ ಹಾಲು ಹಾಕ್ಲಿಕ್ಕೆ ಶುರು ಮಾಡ್ತಾನೆ ಬಾಬು. ತಾನೇ ಹೋಗಿ ಹಾಲನ್ನ ಹಿಂಡ್ಕೊಂಡು ಬಂದ್ರೆ 3 ರೂಪಾಯಿ, ಅವ್ರು ಹಿಂಡಿ ಕೊಟ್ರೆ 4 ರೂಪಾಯಿ.
ಇನ್ನು ₹1 ಉಳಿಸೋದಕ್ಕಾಗಿ ಅವನೇ ಹೋಗಿ ದಂಧಕ್ಕೆ ಗ್ವಾಲ್ದಾಗ ನಿಂತ್ಕೊಂಡು ಅವನೇ ಹಿಂಡಿ ಅವನೇ ತಗೊಂಡ್ಬಿಟ್ಟು ಡೈರಿಗೆ ಹಾಕ್ತಾ ಇರ್ತಾನೆ. ತೃಪ್ತಿ ಆಗಲ್ಲ ಅದರಿಂದ ಬರೋ ಆದಾಯದಿಂದ. ಬಾಬು ಎಲ್ಲೋ ಮೈಸೂರಿಗೆ ಬರ್ತಾನೆ. ಮೈಸೂರು ಡಾಕ್ಟರ್ ಮನೆಯಲ್ಲಿ ಕೆಲಸಕ್ಕೆ ಸೇರ್ತಾನೆ. ಎಲ್ಲ ಕೆಲಸ ಮಾಡ್ತಿರ್ತಾನೆ. ಒಂದ್ಸಾರಿ ಅವ್ರ ಜೊತೆ ಹೋದಾಗ ನಂಜನಗೂಡು ರೋಡಲ್ಲಿ ಅವ್ರದೊಂದು ಜಮೀನು ಇರ್ತದೆ, 8 ಎಕರೆ. ಆ 8 ಎಕರೆ ಜಮೀನನ್ನ ಕೃಷಿಯನ್ನ ಹೇಳ್ತಾರೆ. ಸರ್, ನಾನು ಹಿಂದೆ ಮುಂದೆ ಎಲ್ಲ ನೋಡಿದ್ದೀನಿ, ನಾನು ಇದರಲ್ಲಿ ಏನೋ ಚೀನೈನ್ ಬಾಳೆಗೆ ಬಹಳ ಬೆಲೆ ಇದೆ ಅಂತೆ, ನಾನು ಇದನ್ನ ಉತ್ತಿ ಬಿತ್ತಿ ನಾನು ನೋಡ್ಕೊಳ್ತೀನಿ, ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಕೊಡಿ ಅಂತ ಕೇಳ್ತಾನೆ. ಆಯ್ತು ಅಂತ ಹೇಳಿ ಅವ್ರು ಕೊಡ್ತಾರೆ. ಚಾನಲ್ ಪಕ್ಕದಲ್ಲೇ ಇರುತ್ತೆ, ನೀರು ಹಾಕೊಂಡ್ಬಿಟ್ಟು ಡೀಸೆಲ್ ಪೆಟ್ರೋಲ್ ಹಗಲಿ ರಾತ್ರಿ ಹಾಕಿ, ಸ್ವಾಮಿ ನೀವು ನನಗೆ ಅನ್ನ ಹಾಕಿದ್ದೀರಾ, ಇಲ್ಲಿ ಏನೇ ಕೆಲಸ ಇದ್ರು ಬಂದು ಹೇಳ್ತೀನಿ ಅಂತ ಹೇಳಿ ಯಳಂದೂರು, ಚಾಮರಾಜನಗರ ಜಿಲ್ಲೆ ಯಳಂದೂರ್ಗೆ ಹೋಗ್ತಾನೆ. ಅಲ್ಲಿರ್ತಕ್ಕಂಥ ರೈತರು, ಬುದ್ಧಿ ನಂದು, ಕೌಶಲ್ಯ ನಿಂದು, ಭೂಮಿ ನಿಂದು, ಇಬ್ರು ಸೇರಿ ಬೆಳೆಯೋಣ, ಅರ್ಧ ನಿನಗೆ ಅರ್ಧ ನನಗೆ ಅಂತ ಹೇಳಿ ಕೃಷಿ ಆರಂಭ ಮಾಡ್ತಾನೆ. ಬಾಬು ಇವತ್ತು ಬೃಹತ್ ಮಟ್ಟಕ್ಕೆ ಬೆಳೆದು ನಿಂತಿದ್ದಾನೆ. ಬಾಬಣ್ಣ, ನಿನಗೆ ಬೇಜಾರಾದ್ರೆ ಏನ್ ಮಾಡ್ತೀಯ? ಜಮೀನಿಗೆ ಹೋಗ್ತೀನಿ ಸರ್. ಆಯಾಸ ಆದ್ರೆ ಏನ್ ಮಾಡ್ತೀರ? ಜಮೀನಿಗೆ ಹೋಗ್ತೀನಿ ಸರ್. ಬಹಳ ಖುಷಿ ಆದ್ರೆ ಏನ್ ಮಾಡ್ತೀಯ? ಜಮೀನಿಗೆ ಹೋಗ್ತೀನಿ ಸರ್. ಬಹಳ ದುಃಖ ಆದ್ರೆ ಏನ್ ಮಾಡ್ತೀಯ? ಜಮೀನಲ್ಲೇ ಇರ್ತೀನಿ ಸರ್. ಕೃಷಿ ಒಂದನ್ನ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. 1 ಎಕರೆ ಜಮೀನಿಗೆ ಖರ್ಚು ವೆಚ್ಚ ತೆಗೆದು 4 ರಿಂದ 5 ಲಕ್ಷ ರೂಪಾಯಿ ಆದಾಯ ಮಾಡ್ತಿದ್ದಾನೆ. ಎಲ್ಲಾ ರೈತರ ಜೊತೆಗೆ ಸೇರಿ ಸುಮಾರು 600 ಎಕರೆ ಜಮೀನಲ್ಲಿ ಅವನು ಕೃಷಿ ಮಾಡ್ತಾ ಇದ್ದಾನೆ. ಒಂದು ಬೃಹತ್ತಾದ ಮನೆ ಕಟ್ತಾ ಇದ್ದಾನೆ. ಶ್ರೀನಿವಾಸ್ ಬಾಬು. ಹುಚ್ಚು ಅಂತಂದ್ರೆ ಹೀಗಿರ್ಬೇಕು. ಯಾವುದಾದ್ರೂ ಒಂದು ವೃತ್ತಿ ಬಗ್ಗೆ ಹುಚ್ಚು ಅಂದ್ರೆ ಹೀಗಿರ್ಬೇಕು. 9 ವರ್ಷದ ಹುಡುಗ ಯಾವುದೋ ಹಾಡು ಕೇಳಿದ ಅಂತ ಹೇಳಿ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿಂದ ಊರು ಬಿಟ್ಟು ಹೋಗ್ತಾನೆ. ವಾರಣಾಸಿ, ಕಾಶಿ, ಪುಣೆ, ಮುಂಬೈ ಎಲ್ಲ ಹೋಗಿ ಸಂಗೀತ ಕಲಿತು ಕಿರಾನ ಗರಾನ ಅಂತಕ್ಕಂಥ ಒಂದು ಹೊಸ ಸಂಗೀತದ ಪ್ರಭೇದವನ್ನೇ ಸೃಷ್ಟಿ ಮಾಡಿ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದ. ಭಾರತ ರತ್ನ ರೀ, ನಮ್ಮ ಅವಿಭಜಿತ ಜಿಲ್ಲೆಯ ಕುಂದಗೋಳ ಜಿಲ್ಲೆ, ಧಾರವಾಡ ಜಿಲ್ಲೆ ಕುಂದಗೋಳದ ಪಂಡಿತ್ ಭೀಮಸೇನ್ ಜೋಶಿ ಭಾರತ ರತ್ನ ಪ್ರಶಸ್ತಿ. 9 ವರ್ಷದ ಹುಡುಗ. ಅವ್ರೇನು ಹಾಡಿದ್ರಲ್ಲ ಹಾಡು ಇದೇ ವರ್ಷ ಸ್ವಾಮಿ ವಿವೇಕಾನಂದರಾಗಿ ಬಂದು ನಿಂತ ಈ ಹುಡುಗರು ವಯಸ್ಸು. ಹುಚ್ಚು ಅಂತಂದ್ರೆ ಒಂದಕ್ಕೆ ನಾವು ಇಷ್ಟಪಟ್ಟಿದ್ದಕ್ಕೆ, ಶಿಕ್ಷಣವನ್ನೇ ಇಷ್ಟಪಡಲಿ, ಕೃಷಿಯನ್ನೇ ಇಷ್ಟಪಡಲಿ, ಉದ್ಯಮವನ್ನೇ ಇಷ್ಟಪಡಲಿ, ಅಥವಾ ಒಂದು ಸಂಸ್ಕೃತಿಯನ್ನೇ ಇಷ್ಟಪಡಲಿ, ಋಷಿಯಾಗಲಿಕ್ಕೆ ಅಪೇಕ್ಷೆ ಪಡಲಿ, ಆ ಹುಚ್ಚಿನ ಹಿಂದೆ ಇಂತಹ ಒಂದು ಶ್ರಮ ಇತ್ತು ಅಂತಂದ್ರೆ ಏನನ್ನೇ ಆಯ್ಕೆ ಮಾಡ್ಕೊಳ್ಳಿ, ನಿಮಗದು ಯಶಸ್ಸನ್ನ ಕೊಡುತ್ತೆ, ಪ್ರತಿಫಲವನ್ನ ನೀಡುತ್ತೆ. ಎಷ್ಟು ದಿವಸ ಕಷ್ಟಪಡಬೇಕು ಅದಕ್ಕೆ? ಬಹಳ ಏನಲ್ಲ, ಕರೆಕ್ಟ್ ಆಗಿ ಫೋಕಸ್ ಆಗಿ ಹಾಕಿಬಿಟ್ರೆ 1-2 ವರ್ಷ. ನಾನು ಹೈದರಾಬಾದ್ಗೆ ಒಂದು ದೊಡ್ಡ ಒಂದು ಕ್ವಿಂಟಲ್ ಪುಸ್ತಕ 3,000 ರೂಪಾಯಿ ತೆಗೆದುಕೊಂಡು ಹೋಗಿದ್ದೆ. ನಿಮ್ಮಲ್ಲಿ ರಾಯಲಸೀಮಾ ಎಕ್ಸ್ಪ್ರೆಸ್ ಹೋಯ್ತದಲ್ಲ, ಹರಿಪ್ರಿಯ ಎಕ್ಸ್ಪ್ರೆಸ್ ಅಂತ ಕರೀತಾರಲ್ಲ, ಆ ಟ್ರೈನ್. ಎಲ್ಲರೂ ಹೇಳಿದ್ರು MA ಇಂಗ್ಲಿಷ್ ಮಾಡಿಬಿಡು, ಪ್ರೊಫೆಸರ್ ಆಗುವಂತೆ, ಯೂನಿವರ್ಸಿಟಿಗೆ ಒಳ್ಳೆ ರ್ಯಾಂಕ್ ಇದೆ, ಚೆನ್ನಾಗಿ ಓದ್ಬಿಡು ಅಂತ ನಾನು ಮನಸ್ಸಲ್ಲೇ ಅನ್ಕೊಳ್ತಾ ಇದ್ದೆ. ನನ್ನ ಮನಸ್ಸು ಬೇರೆ ಯಾವುದಕ್ಕೋ ತುಡಿತಾ ಇದೆ, ನನ್ನ ಶಕ್ತಿ ಇವರಿಗೆ ಗೊತ್ತಿಲ್ಲ, ಹಾಗಂತಿದ್ದಾರೆ ಪಾಪ ಅಂತ ಹೇಳಿ ಹೈದರಾಬಾದಿಗೆ ಹೋದಾಗ ಅಂದ್ರು, ನೀನು ಫಸ್ಟ್ ಇಯರ್ ಪ್ರಿಲಿಮ್ಸ್ ಪಾಸ್ ಮಾಡ್ತೀಯಾ, ಸೆಕೆಂಡ್ ಇಯರ್ ಮೇನ್ಸ್ ಪಾಸ್ ಮಾಡ್ತೀಯಾ, ಥರ್ಡ್ ಇಯರ್ 3ನೇ ವರ್ಷಕ್ಕೆ ಇಂಟರ್ವ್ಯೂ ಬಂದರೂ ಬರ್ಬೋದು, ಒಂದು ರ್ಯಾಂಕ್ ಬಂದರೂ ಬರ್ಬೋದು ಅಂತ ಹೇಳಿ. ಅಷ್ಟು ಸಮಯ ಇರಲಿಲ್ಲ ನನ್ನ ಹತ್ರ. ಹೋದ, ನೋಡ್ದ, ಬರ್ದ, ರ್ಯಾಂಕ್ ತಗೊಂಡು ಬಂದ, ಅಷ್ಟೇ ಇರಬೇಕು. ಬೇಜಾರಾದಾಗಲೆಲ್ಲ ಓದಿ ಒಂಥರ ನೆನಪೇ ಉಳಿತಾ ಇರಲಿಲ್ಲ. ಸೈನ್ಸ್ ಅಂಡ್ ಟೆಕ್ನಾಲಜಿ ಅರ್ಥನೇ ಆಗ್ತಾ ಇರಲಿಲ್ಲ. ಬಹಳ ಬೇಜಾರಾದಾಗ ಒಂದ್ಸಾರಿ ನಮ್ಮೂರು ನೆನೆಸ್ಕೊಳ್ತಾ ಇದ್ದೆ. ಓಹೋ, ನಮ್ಮೂರು ನೀಲ್ಗುಂದ, ನನ್ನ ತಂದೆ ದ್ಯಾಮಪ್ಪ, ನನ್ನ ತಾಯಿ ರತ್ನವ್ವ, ನಮ್ದು ಇಂತಹ ಮನೆತನ. ಮುಳುಗುಂದದ ಸಂತೆಗೆ ಹೋದ್ರೆ ಎಲ್ಲ ತರಕಾರಿಗಳನ್ನು ಕೊಂಡುಕೊಳ್ಳಲಾಗದ ಪರಿಸ್ಥಿತಿ. ಡಾಕ್ಟರ್ ಏನಾದರೂ 5 ಔಷಧಿಗಳನ್ನು ಬರೆದು ಕೊಟ್ರೆ ಎಲ್ಲ ಔಷಧಿಗಳನ್ನು ತೆಗೆದುಕೊಳ್ಳದೆ ಯಾವುದು ಬೇಕೋ ಅದು 2 ಔಷಧಿಯನ್ನು ತೆಗೆದುಕೊಂಡು ಬರೋ ಪರಿಸ್ಥಿತಿ. ಪಂಚಮಿಗೆ, ಕೊನೆಯ ಶ್ರಾವಣ ಸೋಮವಾರಕ್ಕೆ ಕೇವಲ ಅಳ್ಳಿಟ್ಟು 4 ಉಸಿರೆಳ್ಳು ಅದನ್ನಷ್ಟೇ ಮಾಡಿ ತಿಂದು ಇರುವ ಪರಿಸ್ಥಿತಿ. ಅಯ್ಯೋ ಪರಮಾತ್ಮ, ನಾನೆಲ್ಲ ಹೇಳಿಬಿಟ್ಟಿದ್ದೀನಿ, ರವಿ DC ಅಂತ ಹೆಸರಿಟ್ಕೊಂಡ್ಬಿಟ್ಟಿದ್ದೀನಿ, ಎಲ್ಲ ಸ್ನೇಹಿತರಿಗೆ ಹೇಳಿದ್ದೀನಿ, MA ಮಾಡಿಲ್ಲ, ನೌಕರಿ ಸಿಕ್ಕರು ಅದಕ್ಕೆ ಸೇರಲಿಲ್ಲ, ನನಗೆ ಬೇರೆ ದಾರಿನೇ ಇಲ್ಲ, ಓದ್ಬೇಕು. ಚಲೋ
ಮತ್ತೆ ಕಣ್ಣನ್ನು ಒರೆಸ್ಕೊಳ್ಳೋದು, ನೀರು ಹಚ್ಕೊಳ್ಳೋದು, ಓದ್ತಾ ಇರೋದು. ಯಾವ ಮಟ್ಟಕ್ಕೆ ಓದ್ತಾ ಇರೋದಂದ್ರೆ ಎಲ್ಲರೂ ಎದ್ದು ಹೋದ್ರೆ ಕೊನೆಯವನು ನಾನು ಹೋಗ್ಬೇಕು. ಅವ್ರೆಲ್ಲರಿಗೂ ಪಾಪ ಸವಲತ್ತುಗಳು ಚೆನ್ನಾಗಿದೆ, ನನಗೆ ಅಷ್ಟೊಂದು ಸವಲತ್ತಿಲ್ಲ. ಅವ್ರು ಎದ್ದು ಹೋದ್ರೆ ನಡೆಯುತ್ತೆ, ಅವರು ಸ್ವಲ್ಪ ಮೊಟಕುಗೊಳಿಸಿದ್ರೆ ನಡೆಯುತ್ತೆ, ಅವರು ಸಿನಿಮಾ ನೋಡಿದ್ರೆ ನಡೆಯುತ್ತೆ, ಅವ್ರು ಪಾರ್ಟಿಗೆ ಹೋದ್ರೆ ನಡೆಯುತ್ತೆ, ಯಾವುದೋ ಒಂದು ಟೂರ್ಗೆ ಅವ್ರು ಹೋದ್ರೆ ನಡೆಯುತ್ತೆ. ನಾನು ಹೋಗಿದ್ರೆ ನಡೆಯಲ್ಲ. ನನಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಓದು 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 ಅಂತ ಹೇಳಿ ಓದ್ತಾನೇ ಇರೋದು. ನನ್ನ ಹಾಗೆ ಸಮಸ್ಯೆ ಇರೋರು, ನನ್ನ ಹಾಗೆ ಕನಸನ್ನ ಕಾಣ್ತಿರೋರು, ಯಾವುದೇ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ಇದು, ನಾನು ಈ ಸಾಧನೆ ಮಾಡ್ತೀನಿ ಅನ್ಕೊಂಡಿರೋರು ಈ ಕ್ಷಣನೇ ಹುಡುಕಿದ್ರೆ ಇಲ್ಲೊಂದು 1000 ಜನ ಸಿಗ್ತೀರ. 1000 ಜನ. ನಾವು ಫೇಲ್ಯೂರ್ಗೆ ಹೆದರ್ತೀವಿ. ಎಲ್ಲಿ ಯಾರು ಏನ್ರ ಅಂದ್ಬಿಡ್ತಾರ ಏನ, ಯಾರು ಏನ್ರ ಅಂತಾರ ಏನ, ಎಲ್ಲಿ ಕಾಮಿಡಿ ಮಾಡ್ತಾರ ಏನ, ಎಲ್ಲಿ ಆಶಾಡ್ತಾರ ಏನ. ನನಗೆ ಇಂಗ್ಲಿಷ್ ಬರಲ್ಲ, ನನಗೆ ಆ ಊರು ಗೊತ್ತಿಲ್ಲ, ಧಾರವಾಡ ಗೊತ್ತಿಲ್ಲ, ಮೈಸೂರು ಗೊತ್ತಿಲ್ಲ, ಹೈದರಾಬಾದ್ ಗೊತ್ತಿಲ್ಲ. ಮಹಾ ಐತೆ ಮಹಾ ಅಂದ್ರೆ ಏನಾಗತ್ರಿ? ಪ್ರಾಣಮೇ పోతుంది కదా. ದೊಡ್ಡ ಅಂದ್ರೆ ಏನಾಗುತ್ತ? ಹೋಗ್ಲಿ ಆ ಪ್ರಾಣ, ಆಗಲಿ ಹೋಗ್ಲಿ. ಆ ಹಿಂಜರಿಕೆ, ವಾಟ್ ಈಸ್ ಫೇಲ್ಯೂರ್? ಇಟ್ ಈಸ್ ನಥಿಂಗ್ ಬಟ್ ಎಡ್ಯುಕೇಶನ್, ನಥಿಂಗ್ ಬಟ್ ಫಸ್ಟ್ ಸ್ಟೆಪ್ ಟು ಸಮಥಿಂಗ್ ಬೆಟರ್. ವಿಫಲತೆ ಅನ್ನೋದು ಮುಂದಾಗಲಿರುವ ಮಹಾನ್ ಜಯದ ಮೊದಲ ಮೆಟ್ಟಿಲು. ವಿಫಲತೆಗೆ ಹೆದರಬಾರ್ದು, ಹೀಯಾಳಿಸುವವರಿಗೆ ಹೆದರಬಾರ್ದು, ಕಿಚಾಯಿಸೋರಿಗೆ ಹೆದರಬಾರ್ದು. ಅದು ನಮ್ದೊಂಥರ ಹೊಟ್ಟೆ ಕಿಚ್ಚು ಅನ್ನೋದು, ಅಸೂಯೆ ಅನ್ನೋದು ಕೆಲ ವ್ಯಕ್ತಿಗಳ ಪಿತ್ರಾರ್ಜಿತ ಆಸ್ತಿ. ಹೊಟ್ಟೆ ಕಿಚ್ಚು ಪಡ್ತಾನೇ ಇರ್ತಾರೆ, ಅಸೂಯೆ ಮಾಡ್ತಾನೇ ಇರ್ತಾರೆ. ನೀನು ಯಾರು ಅನ್ನೋದನ್ನ ಡಿಸೈಡ್ ಮಾಡ್ಬೇಕು. ಕಾಡಲ್ಲಿ ಇದು ಒಂಥರ ಕಾಡಿದ್ದಂಗೆ. ನೀನು ಸಿಂಹನ ನರಿನ? ಸಿಂಹ ಆದ್ರೆ ಗರ್ಜನೆ ಮಾಡಲೇಬೇಕು, ಇಲ್ಲದೆ ಹೋದ್ರೆ ನರಿಗಳು ಬೊಗಲಿಕ್ಕೆ ಆರಂಭ ಮಾಡ್ತವೆ. ಸಿಂಹ ಅಂತ ಭಾವಿಸಿ. ಹಂಗಂದ್ರೆ ಮತ್ತೆ ನಾ ಸಿಂಹ ಅಲ್ಲಪ್ಪ, ನಾ ಸಿಂಗಮ್ಮೂ ಅಲ್ಲ, ಚಿಂಗಮ್ಮೂ ಅಲ್ಲ. ಎಲ್ಲರೂ ಅಂತಾರ ಕರ್ನಾಟಕದ ಸಿಂಗಮ್. ಅಯ್ಯೋ ಪುಣ್ಯಾತ್ಮ, ಆ ಸಿನಿಮಾದಂಗ ನಾನು ಸ್ಕಾರ್ಪಿಯೋ ಗಾಡಿ ಓಡಿಸಕ್ಕಾಗುತ್ತಾನ? ಹಿಂಗೆ ಯಾರನ್ನ ಹೊಡೆದ್ರೆ ಹಿಂಗೆ ಲಗಾಟ ಹೊಡೆದು ಬೀಳ್ತಾರಲ್ಲ. ಐ ಆಮ್ ಅ ನಾರ್ಮಲ್ ಮ್ಯಾನ್. ನಾನು ಒಬ್ಬ ಸಾಮಾನ್ಯ ಮನುಷ್ಯನೇ. ಹೀರೋ ನನ್ನ ಪಾಲಿಗೆ. ನಿಮ್ಮೆಲ್ಲರಿಗೂ ನಾನು ಹೀರೋ ಆಗಕ್ಕೆ ಅವಕಾಶ ಯಾಕೆ ಕೊಡ್ತೀರಿ? ನೀನ ಹೀರೋ ಯಾಕೆ ಆಗಬಾರ್ದ? ಒಬ್ಬ ನಾಯಕ ಇನ್ನೊಬ್ಬ ನಾಯಕನನ್ನೇ ಸೃಷ್ಟಿಸುತ್ತಾನೆ, ಹಿಂಬಾಲಕನನ್ನಲ್ಲ. ಹಿಂಬಾಲಕನನ್ನ ಬೇಡುವವರು, ಬಯಸುವವರು ನಿಜವಾದ ನಾಯಕರಲ್ಲ. ನಾನು ಬಯಸೋದು, ನಾನು ಚೆನ್ನಾಗಿದ್ದೀನಿ ಇವಾಗ ಡಾಲರ್ಸ್ ಕಾಲೋನಿಯಲ್ಲಿ ಮನೆ, ಇಬ್ರು ಅಡಿಗೆ ಮಾಡಕ, ನನ್ನ ಕಾಯಕ್ಕೆ ಇಬ್ರು ಗನ್ ಹಿಡ್ಕೊಂಡ, ಯಾವಾಗ್ಲೂ ಹಿಂಗ ಆಫೀಸ್ನಾಗ ಇನ್ನಿಂದ ಇಬ್ರು. ನನ್ನ ಡಿಸ್ಪೋಸಲ್ಗೆ ಒಂದು 300 ವೆಹಿಕಲ್, 2 ವೀಲರ್ 4 ವೀಲರ್, 2 ವೀಲರ್ ಒಂದು 400. ಒಬ್ಬ ಅಧಿಕಾರಿಯಲ್ಲಿ ಎಷ್ಟೆಲ್ಲ ಸವಲತ್ತುಗಳು ಇರ್ತಾವ ಅನ್ನೋದು ಹೇಳಕತ್ತೀನಿ. ಒಂದು 300 4 ವೀಲರ್, 400ರಿಂದ 500 2 ವೀಲರ್, ಒಂದು 2000 ಜನ ಎಟ್ ಮೈ ಕಮಾಂಡ್. ನನ್ನ ಮಗಳು ಓದ್ತಾ ಇರೋದು ಅತಿ ದೊಡ್ಡ ಶಾಲೆ, ಸೋಫಿಯಾ ಸ್ಕೂಲ್ ಅಂತ. ನನ್ನ ಭೂಮಿ ಓದ್ತಾ ಇರೋದು ನಾನೊಬ್ಬನೇ ಸಾಕೆ. ನನಗೆ ನೀವು ಜೈಕಾರ ಹಾಕಿದ್ರೆ ನಾನು ಇನ್ನೂ ಪಾಪ್ಯುಲರ್ ಆಗ್ತಾ ಹೋಗ್ತೀನಿ. ರವಿಚಂದ್ರನ್ ಅವರಿಗೆ ಜೈ ಬೇಡ, ಸಾಕು. ರವಿಚಂದ್ರನ್ ಅವರು ಚೆನ್ನಾಗಿರ್ಬೋದು, ನಾವು ಚೆನ್ನಾಗಾಗಬೇಕು, ನಾನು ಹಾಗಾಗಬೇಕು, ನನಗೂ ಆ ಸ್ಥಾನ ಬೇಕು. ಅವನಿಗೂ ನನಗಿರೋ ವ್ಯತ್ಯಾಸ ಏನು? 2 ಕಿವಿ ನೋಡ್ರಿ, ಅದೇ ಒಂದ್ಸರಿ ನೋಡ್ರಿ, 2 ಕೈ, 2 ಕಾಲ, ಅದ ಮೆದುಳು, 2 ಕಣ್ಣು, 1 ಮೂಗು, ಇದ ನಾಲಿಗೆ. ಒಂದು ಸೆಲ್ ಡಿಫರೆನ್ಸ್ ಇಲ್ಲ ನನಗೂ ನಿಮಗೂ. ನಾಟ್ ಇವನ್ ಅ ಸಿಂಗಲ್ ಸೆಲ್ ಇಸ್ ಡಿಫರೆಂಟ್. ಯು ಕ್ಯಾನ್ ವೆರಿ ವೆಲ್ ಡೂ ಇಟ್. ನನಗೆ ಕೋಪ ಇತ್ತು, ಆಕ್ರೋಶ ಇತ್ತು, ನನಗೆ ಯಾಕೆ ಈ ಅವಸ್ಥೆ ಇಲ್ಲ? ಯಾರಾದ್ರೂ ಬೈದ್ರೆ, ನನ್ನ ಗೆಳೆಯ ಇಲ್ಲೇ ಕೂತಿದ್ದಾನೆ ಯರ್ರಪ್ಪ, ಯಾರಾದ್ರೂ ನನಗೆ ಬೈದ್ರೆ ಕೆಲಸ ಮಾಡ್ತಿದ್ದೆ, ರಾತ್ರಿ ಎಲ್ಲ ಕೆಲಸ ಮಾಡೋದು.
ಬೆಳಿಗ್ಗೆ ಮತ್ತೆ ಶಾಲೆಗೆ ಹೋಗೋದು, ವಾಪಸ್ ಬರೋದು, ಥಿಯೇಟರ್ನಾಗ ಕೆಲಸ, ಪೇಪರ್ ಹಾಕೋದು ಕೆಲಸ, ಬೇಡ 8 ಟೇಬಲ್ ಒಬ್ಬನೇ ಸರ್ವ್ ಮಾಡ್ತಿದ್ದೆ. 8 ಟೇಬಲ್ ಯಾರು ವೇಟರ್ ಅದಿರಿ? 8 ಟೇಬಲ್ ಒಬ್ಬನೇ ಸರ್ವ್ ಮಾಡೋದು ಸಾಮಾನ್ಯ ಅಲ್ಲದ. ಫುಲ್ 8 ಗಂಟೆಯಿಂದ 11 ಗಂಟೆ ಬಿಟ್ಟ. ಐ ವಾಸ್ ವೆರಿ ಪ್ರೌಡ್ ಅಬೌಟ್ ಮೈ ಸೆಲ್ಫ್. ನನಗೆ ನನ್ನ ಇತಿಹಾಸದ ಬಗ್ಗೆ ಬಹಳ ಖುಷಿ ಇದೆ, ಬಹಳ ಹೆಮ್ಮೆ ಇದೆ. ನಾನು ಹಾಗೆ ನಡ್ಕೊಂಡು ಬಂದಿದ್ದೀನಿ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಕಾರಣ ನಾನಿವತ್ತೇನಿದ್ದೀನೋ ಆ ಅವಸ್ಥೆಯಿಂದ ನನ್ನ ನಡೆದು ಬಂದ ಹಾದಿ ಏಣಿ. ಅದು ಒಂಥರ ಇಲ್ಲೇನು ಹತ್ತಿ ಬಂದಿರಲಿ ಏಣಿ, ಅದ್ರ ಒದೇಕಾಗುತ್ತಲ್ಲ. ನಾನು ಅಲ್ಲ ಹಂಗೆ ಮಾಡಿದೆ ಅಂತಂದ್ರೆ ಅಷ್ಟೆಲ್ಲ ಮಾಡಿದ್ರು ಕೂಡ ಆ ಆಕ್ರೋಶ ಏನಿತ್ತಲ್ಲ, ಯಾರಾದ್ರೂ ಏನಾದ್ರು ಅಂದ್ರೆ, ಯಾರಾದ್ರೂ ಏನಾದ್ರು ಬೈದ್ರೆ, ಯಾಕೆ ಅವ್ರು ಯಾಕೆ ಹಾಗೆ ಮಾತಾಡ್ತಿದ್ದಾರೆ, ನನ್ನಲ್ಲಿ ಏನು ಕೊರತೆ ಇದೆ, ನಾನು ಯಾಕೆ ಹಾಗೆ ಮಾಡಬಾರ್ದು? ಎಸ್, ನಾನು ಅವರಿಗೆ ಮಾತಿನ ಮೂಲಕ ಉತ್ತರ ಕೊಡಲ್ಲ, ಸಾಧನೆಯ ಮೂಲಕ ಉತ್ತರ ಕೊಡ್ತೀನಿ. ಒಬ್ರು ಏನೋ ಅಂದ್ಬಿಟ್ಟಿದ್ರು ಒಂದು ಹಂಗೆ, ನಮ್ಮ ತಾಯಿಗೆ ನಮ್ಮವು ಬಹಳ ಸೆಂಟಿಮೆಂಟ್, ಭಾವನಾ ಜೀವಿ. ನಿನ್ನ ಮಗ SLC ಎಷ್ಟು ಮಾರ್ಕ್ಸ್ ಬಂದವಲ್ಲ ಅಷ್ಟು ಜಾಣಿಲ್ಲ ಅಂದ್ಬಿಟ್ರಂತ. ನಮ್ಮವು ಪಾಪ ಹಳ್ಳಿ ಹೆಣ್ಮಗಳ, ಯಪ್ಪ ಹಿಂಗಂದ್ರಲ್ಲ, ಹೌದಲ್ಲ, ಏನು ಕಾಪಿ ಹೊಡೆದಿಡಿದೇನ ಹಿಂಗಂದ್ರಪ್ಪ ಅಂತೇಳಿ. ಅಮ್ಮ ಪಾಪ ಅವನು, ನಾನು ಯಾರು ಅಂತ ಗೊತ್ತಿಲ್ಲ, ಹಂಗೆ ಮಾತಾಡೋನೆ, ಮಾತಾಡ್ಲಿ ಬಿಡು, ಮಾಡಿದವ್ರು అందరు ಕಾಕೊಂಡ್ರಂತ ಅಲ್ವೇ. ಮುಂದೊಂದು ದಿನ ನನ್ನ ಕೆಲಸದ ಮೂಲಕ ಉತ್ತರ ಕೊಡ್ತೀನಿ ಅಂತ ಹೇಳ್ತಿದ್ದೆ. ಹಾಗೆ ನಿಮ್ಮಲ್ಲಿರುವ ಶಕ್ತಿಯನ್ನ ಒಂದು ಸಾರಿ ಗುರುತಿಸಿಕೊಳ್ಳಿ. ಏನಾದರೂ ಆಗಿರಲಿ, ನಿಮ್ಮಲ್ಲಿ ಒಂದು ಛಲ ಇದ್ದೆ, ನಾನು ಪರಿಪೂರ್ಣನಲ್ಲ, ನನ್ನಲ್ಲೂ ಹಲವಾರು ಲೋಪದೋಷಗಳಿದೆ. ಹಾಗಂತ ಆ ಲೋಪದೋಷಗಳಿಂದನೇ ನಾನು ಹೊರಬರದೇ ಇಲ್ಲ, ತತ್ಕ್ಷಣವೇ ಹೊರಬರ್ತಾ ಇರ್ತೀನಿ. ಗೊತ್ತಾದ ತಕ್ಷಣವೇ ನಾನು ಮುಂಗೋಪಿ, ಬಹಳ ಕೋಪ ಬರ್ತದೆ ನನಗೆ, ಅದರಿಂದ ಹೊರಬರಲಿಕ್ಕೆ ಇತ್ತೀಚೆಗೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಹಳ ಓದ್ತಾ ಇದ್ದೆ, ಇತ್ತೀಚೆಗೆ ಓದಲಿಕ್ಕೆ ಆಗ್ತಿಲ್ಲ, ಇತ್ತೀಚೆಗೆ ಓದಲಿಕ್ಕೆ ಆರಂಭ ಮಾಡಿದ್ದೀನಿ. ನಮ್ಮ ಬಗ್ಗೆ ನಮ್ಮನ್ನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಬಗ್ಗೆ ನಮ್ಮನ್ನ ಬಿಟ್ರೆ ನಮ್ಮ ಬಲ, ನಮ್ಮ ಬಲಹೀನತೆಗಳು ಬೇರೆ ಯಾರಿಗೂ ಗೊತ್ತಾಗಲ್ಲ. ಇಷ್ಟೇ, ಸೋಲಿಗೆ ಹೆದರ್ಬಾರ್ದು. ಯಾವುದೋ ಒಂದು ವಿಫಲತೆ ಆಗುತ್ತೆ, ಸೋಲಾಗುತ್ತಂದ್ರೆ ಆಗ್ಲಿ ಬಿಡ್ರಿ, ನೋಡೋಣ. गिरते हैं सौ सवार मैदाने जंग में, वो तिफल क्या गिरे जो अपने घुटनों के बल चले. ಯಾರು ಕುದುರೆ ಮೇಲೆ ಹತ್ತಿ ಓಡ್ತಾರೋ ಅವನೇ ಬೀಳೋದು, ಕುಂತವ್ರು ಯಾರು ಬೀಳಲ್ಲ. ಹಾಗೆ ನಾವು ನಡಿಲಿಕ್ಕೆ, ಓಡಲಿಕ್ಕೆ ಆರಂಭ ಮಾಡಬೇಕು. ಬಿದ್ವಾ ಅದನ್ನೊಂದು ಲಕ್ಷಣ ಅಥವಾ ಒಂದು ನಾಳೆ ಯಶಸ್ಸಿಗೆ ಒಂದು ಪಾಠವಾಗಿ ತೆಗೆದುಕೊಳ್ಳೋಣ. ಇದುವರೆಗೂ ಸರ್ ನಾ SLC ಚೆನ್ನಾಗಿ ಓದಲಿಕ್ಕೆ ಆಗಲಿಲ್ಲ ಸರ್, PUC ಚೆನ್ನಾಗಿ ಓದಲಿಕ್ಕೆ ಆಗಲಿಲ್ಲ ಸರ್, ಕೃಷಿಯಲ್ಲಿ ಚೆನ್ನಾಗಿ ಬೆಳಿಲಿಕ್ಕೆ ಆಗಲಿಲ್ಲ ಸರ್, ಉದ್ಯಮವನ್ನು ಚೆನ್ನಾಗಿ ಮಾಡ್ಲಿಕ್ಕೆ ಆಗಲಿಲ್ಲ. ಡೋಂಟ್ ವರಿ, ಡೋಂಟ್ ರಿಗ್ರೆಟ್ ಅಬೌಟ್ ಯುವರ್ ಪಾಸ್ಟ್. ವಾಟ್ ಈಸ್ ಡನ್ ಕೆನಾಟ್ ಬಿ ಅಂಡನ್. ಏನು ಮಾಡಿದ್ರು ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ನನ್ನ ಗುರುಗಳು ಹೇಳ್ತಾ ಇದ್ರು, ಥಿಂಕ್ ದಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ದ ರೆಸ್ಟ್ ಆಫ್ ಯುವರ್ ಲೈಫ್. ಇನ್ನುಳಿದ ನಿಮ್ಮ ಬದುಕಿನಲ್ಲಿ ಇದು ನಿಮ್ಮ ಮೊದಲನೆಯ ದಿನ ಅಂತ ಹೇಳಿ ನಿಮ್ಮ ಬದುಕನ್ನ ಆರಂಭ ಮಾಡಿ. ಆಗಿದ್ದಾಗ ಹೋಯ್ತು, ಶ್ರಾದ್ದ ಮಾಡಿಬಿಡಿ. ಅದೇನು ಹಳೆದಿತ್ತಲ್ಲ, ನಾನು ಹೀಗಿರ್ಬೇಕಿತ್ತು ಸರ್, ಹೀಗಾಗ್ಲಿಲ್ಲ ಸರ್, ಈ ಪುಸ್ತಕಗಳನ್ನು ನಾನು ಓದಬೇಕಾಗಿತ್ತು, ಓದಕ್ಕಾಗಲಿಲ್ಲ ಸರ್, ಪರವಾಗಿಲ್ಲ ಸರ್, ನಾ ಇಂಥ ವ್ಯಕ್ತಿಗಳನ್ನ ಭೇಟಿ ಆಗಬೇಕಾಗಿತ್ತು, ಅವ್ರ ಜೊತೆ ಸಂಭಾಷಣೆಯನ್ನ ಮಾಡಬೇಕಾಗಿತ್ತು, ಮಾಡ್ಲಿಕ್ಕಾಗಲಿಲ್ಲ ಸರ್, ಪರವಾಗಿಲ್ಲ, ಇನ್ನು ಮುಂದೆ ಮಾಡಿ. ಒಂದು ಪಟ್ಟಿಯನ್ನು ಇಟ್ಕೊಳ್ಳಿ, ನಾನು ಹೀಗಾಗ್ತಾನೆ, ನಾನೀಗ ಒಬ್ಬ ಆಟೋ ಡ್ರೈವರ್ ಆಗಿದ್ದೇನೆ, ಅಥವಾ ಮೊಬೈಲ್ ಕಿರಾಣಿ ಅಂಗಡಿ ಇಟ್ಟಿದ್ದೀನಿ, ದಿನಸಿ ಅಂಗಡಿ ಇಟ್ಟಿದ್ದೀನಿ, 2020ಕ್ಕೆ ಹೀಗಾಗ್ತೇನೆ, 22ಕ್ಕೆ ಹೀಗಾಗ್ತೇನೆ ಅಂತ ಒಂದು ಪಟ್ಟಿ ಮಾಡಿ. ಹಾಗೇ ಆಗ್ತೀರಾ. ಪ್ರತಿ ತಾಯಂದಿರು, ಪ್ರತಿ ನಿಮ್ಮ ಮನೆಯಲ್ಲಿ ಒಬ್ಬ ಮಗು ಇದೆಯಾ, ನಿಮಗೆ ಆ ವ್ಯಕ್ತಿಯನ್ನು ಮಹಾನ್ ವ್ಯಕ್ತಿಯಾಗಿಸೋ ಸದಾವಕಾಶ ಇದೆ ಅಂತಾನೆ ಅರ್ಥ. ನಾವು ಬಹಳ ಕಲಿಬೇಕಂತೇನಿಲ್ಲ, ಇಂಗ್ಲಿಷಲ್ಲೇ ಮಾತನಾಡಲಿಕ್ಕೆ ಅವ್ರನ್ನ ಫೋರ್ಸ್ ಮಾಡ್ಬೇಕಂತೇನಿಲ್ಲ. ಬಹಳ ದೊಡ್ಡ ಮಿಸ್ನಾಮರ್ ಇದೆ. ಮಗು ಇಂಗ್ಲಿಷಲ್ಲಿ ಹೋಗ್ಬೇಕು, ಇಂಗ್ಲಿಷ್ ಕಾನ್ವೆಂಟ್ ಹೋಗ್ಬೇಕು. ಟುಸು ಕುಸು, ಗುಡ್ ಮಾರ್ನಿಂಗ್ ಮೇಡಮ್, ಗುಡ್ ಈವ್ನಿಂಗ್ ಮೇಡಮ್, ಐ ಆಮ್ ಹಿಯರ್, ಐ ಆಮ್ ಸೋ ಇನ್ ಸೋ ಅಂತ ಹೇಳಬೇಕು. ಪಕ್ಕಾ ಕನ್ನಡ ಮೀಡಿಯಂ, 1ನೇ ತರಗತಿಯಿಂದ ಪದವಿ ಮುಗಿಯುವವರೆಗೆ ಓದಿದ್ದೆಲ್ಲ ಇಂಗ್ಲಿಷಲ್ಲೇ, ಮಾತೃಭಾಷೆಯಲ್ಲೇ. UPSC ಬರೆದಿದ್ದು ಒಂದು ಸವಾಲಾಗಿ ಸ್ವೀಕರಿಸಿ ಇಂಗ್ಲಿಷಲ್ಲಿ.
ಇಂಗ್ಲಿಷ್ ಅನ್ನ ಒಂದು ಮಾಧ್ಯಮವಾಗಿ ಕಲಿಸಿ ಮಕ್ಕಳಿಗೆ, ನನ್ನ ಮಗಳಿಗೆ ಭೂಮಿಗೆ ಪ್ರತಿನಿತ್ಯ ಒಂದು ಕತೆ ಹೇಳೇ ಮಲಗಿಸೋದು, ದೊಡ್ಡವಳಿಗೆ ಪ್ರತಿನಿತ್ಯ ಒಂದು ನೀತಿ ಕತೆ ಹೇಳೇ ಮಲಗಿಸೋದು. ಅದು ರಾಮಾಯಣ ಆಗಿರಲಿ, ಮಹಾಭಾರತ ಆಗಿರಲಿ, ಕರ್ಣನ ಸಣ್ಣ ದೃಶ್ಯ ಆಗಿರಲಿ, ದುರ್ಯೋಧನ ಅಹಂಕಾರದ ಬಗ್ಗೆ ಆಗಿರಲಿ, ಶಕುನಿಯ ಕಪಟತೆ ಬಗ್ಗೆ ಆಗಿರಲಿ, ಧರ್ಮರಾಯನ ಸತ್ಯಸಂಧತೆ ಬಗ್ಗೆ ಆಗಿರಲಿ, ಅರ್ಜುನನದ ಆ ಪರಾಕ್ರಮದ ಬಗ್ಗೆ ಆಗಿರಲಿ, ಭೀಮನ ಹುಂಬತನದ ಬಗ್ಗೆ ಆಗಿರಲಿ, ತಾಯಿ ಕುಂತಿಯ ಪಾವಿತ್ರತೆಯ ಬಗ್ಗೆ ಆಗಿರಲಿ, ಒಂದು ಕತೆ ಹೇಳೇ ಕಳಿಸೋದು. ಬೆಳಗ್ಗೆ ಶಾಲೆಗೆ ಹೋಗ್ಬೇಕಾದ್ರೆ ಟಿಫಿನ್ ಬಾಕ್ಸ್ ಅಲ್ಲಿ ಎಕ್ಸ್ಟ್ರಾ ಫುಡ್ ಇಟ್ಟೇ ಕಳಿಸೋದು. ಕೊಡಮ್ಮ ಭೂಮಿ, ಯಾರಿಗಾದ್ರೂ ಕೊಡೆ, ನಿನ್ನ ಫ್ರೆಂಡ್ಗಾದ್ರೂ ಕೊಡು, ಡ್ರೈವರ್ಗಾದ್ರೂ ಕೊಡು, ವಾಚ್ಮನ್ಗಾದ್ರೂ ಕೊಡು, ಗೇಟ್ ಮನ್ಗಾದ್ರೂ ಕೊಡು, ಗಾಡಿಯನ್ನ ಸ್ಟಾಪ್ ಮಾಡಿಸಿ ನಿನ್ಗೆ ಯಾರಾದ್ರೂ ಭಿಕ್ಷುಕ ಕಂಡ್ರೆ ಅವ್ರಿಗಾದ್ರೂ ಕೊಡು. ಕೊಡಮ್ಮ, ಕೊಡೋದು ಕಲ್ಕ, ಕೊಡೋದು ಕಲ್ಕ. ದೊಡ್ಡವರು ಬಂದ್ರೆ ನಮಸ್ಕಾರ ಮಾಡು ತಾಯಿ, ದೊಡ್ಡವರು ಬಂದ್ರೆ ನಮಸ್ಕಾರ ಮಾಡು. ಇದು ಸರಿ, ಇದು ತಪ್ಪು, ಯಾರನ್ನೂ ಹೀಯಾಳಿಸಬೇಡ. ನೀನು ಬುದ್ಧಿವಂತ ಇರಬಹುದು, ಅದರ ಅರ್ಥ ಅವ್ನು ದಡ್ಡ ಅಂತಲ್ಲ. ನಗಾಡಬೇಡ, ಕಿಚಾಯಿಸಬೇಡ. ಯಾರು ಅಬಲರಿದ್ದಾರೋ ಅವರಿಗೆ ಜೊತೆಯಾಗಿ ನಿಲ್ಲು. ಯಾರಿಗೆ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ಲಿಕ್ಕಾಗಿಲ್ವೋ ಅವ್ರಿಗೆ ಸಹಾಯ ಮಾಡು. ಯಾರಿಗೆ ಪೆನ್ಸಿಲ್ ಇಲ್ವೋ ಒಂದು ಪೆನ್ಸಿಲ್ ಕೊಟ್ಟು ಬಾ. ಯಾರಿಗೆ ನೋಟ್ಬುಕ್ ಇಲ್ವೋ ಅವ್ರಿಗೆ ಒಂದು ನೋಟ್ಬುಕ್ ಕೊಟ್ಟು ಬಾ. ಚೆನ್ನಾಗಿರಮ್ಮ, ಹ್ಯಾಪಿ ಆಗಿರು, ಖುಷಿಯಾಗಿರು, ಜೋರಾಗಿರು. ನನ್ನ ಮಾತಿದು ಬೆಳಗ್ಗೆ ಜೋರಾಗಿರು ಭೂಮಿ. ಇವತ್ತು ದಿಸ್ ಡೇ ವಿಲ್ ಬಿ ದ ಬೆಸ್ಟ್ ಡೇ ಆಫ್ ಯುವರ್ ಸ್ಕೂಲ್. ನಿನ್ನ ಶಾಲೆಯಲ್ಲಿ ಇದು ಬೆಸ್ಟ್ ದಿವಸ ಆಗಿರುತ್ತೆ. ಹೋಗಿ ಬಾರೆ ಮಗಳೇ, ಹೋಗಿ ಬಾರೆ ಮಗಳೇ ಅಂತ ನಾನು ನನ್ನ ಹೆಂಡತಿ ಡಾಕ್ಟರ್ ತ್ರಿವೇಣಿ ಮಾಡೋ ಕೆಲಸ ಇತ್ತು. ಬೆಳಗ್ಗೆ ಭೂಮಿ ಹೇಳೇ ಕಳಿಸೋದು. ಏನು ನಾನು ಬಯಸೋದೇನು, ಭೂಮಿ ನಾಳೆ IAS ಆಗ್ತಾಳೋ IPS ಆಗ್ತಾಳೋ ಅದು ಬೇರೆ, ಆದರೆ ಪರವಾಗಿಲ್ಲ. ಆಗದೆ ಹೋದ್ರೂ ಕೂಡ ಅವಳು ಒಬ್ಬ ಒಳ್ಳೆ ವ್ಯಕ್ತಿ ಆಗ್ಬೇಕು. ಇತರರನ್ನ ನನ್ನಂತೆ ಕಾಣುವ ಮಗಳಾಗ್ಬೇಕು. ಅವರು ನಮ್ಮವರೇ, ಬಡವ ಆಗಿರ್ಬೋದು ನಮ್ಮವನೇ, ಹರಕದ ಬಟ್ಟೆ ಹಾಕಿರ್ಬೋದು ಅವನು ಮನುಷ್ಯನೇ, ರಾಯಚೂರಿಂದ ಬಂದಿರ್ಬೋದು, ಗುಲ್ಬರ್ಗದಿಂದ ಬಂದಿರ್ಬೋದು, ಮೈಸೂರಿಂದ ಬಂದಿರ್ಬೋದು, ಕೊಳ್ಳೇಗಾಲ, KGF, ಧಾರವಾಡ, ಕೊಪ್ಪಳ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ, ಅಸ್ಸಾಂ, ಫ್ರಾನ್ಸ್, ಇಟಲಿ, ಎಲ್ಲಿಂದಲಾದ್ರೂ ಬಂದಿರಲಿ, ಅವ್ರು ಮನುಷ್ಯರೇ. ಅವರಿಗೂ ಹಕ್ಕಿದೆ ಬದುಕೋದು, ಅವರಿಗೂ ವ್ಯಕ್ತಿತ್ವ ಇದೆ, ಅವರಿಗೂ ಒಂದು ಮನಸ್ಸಿದೆ. ನಾನು ಕೊಂಕು ಮಾತಾಡಿದ್ರೆ ಅವ್ರಿಗೆ ಮನಸ್ಸು ನೋಯುತ್ತೆ. ನಾನು ಹೊಟ್ಟೆ ತುಂಬ ಊಟ ಮಾಡಿ ಅವ್ರ ಹಸಿರಿನಿಂದ ಇದ್ರೆ ಅದು ನನಗೆ ವಿಷಾನ್ನ ಆಗುತ್ತೆ. ನಾನು ಹಂಚ್ಕೋಬೇಕು, ಅವ್ರನ್ನ ಸರಿಯಾಗಿ ನಡೆಸಬೇಕು ಅನ್ನೋ ಗುಣ ಮಕ್ಕಳಲ್ಲಿ ಬೆಳೆಸ್ಬೇಕು. ನನ್ನ ತಾಯಿ ನನಗೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಕತೆ ಹೇಳಕ್ಕೆ, ರವಿವಾರ ದಿವಸ ಒಂದು ಸೇಬು ಹಣ್ಣು ಅಥವಾ ಬಾರಿ ಹಣ್ಣು ಬರ್ತಾವಲ್ಲ, ಬಾರಿ ಹಣ್ಣು ತೆಗೆದಿಡಕ್ಕೆ, ಇಲ್ಲಾಂದ್ರೆ ಕೊಬ್ಬರಿ ಅದೆಲ್ಲ ಬುಳಿಸ್ಬಿಟ್ಟಿರ್ತಿತ್ತು, ಆದ್ರೂ ತೆಗೆದುಬಿಟ್ಟು ಹಾಕಿ ಬೆಲ್ಲ ಜಜ್ಜಿ ಕೊಬ್ಬರಿ ಕೊಟ್ಕೊಟ್ಟು ಮುಂದೆ ಹೊರಗೆ ಕರ್ಕೊಂಡು ಹೋಗೋದು ಕಳೆ ತೆಗೆಕ. ಅವಾಗ ಹೇಳ್ತಾ ಇದ್ರು, ಓ ಹೌದೇ ರಾಮ ಹೀಗಿದ್ದೆ, ಆದ್ರೂ ಹೆಂಡತಿ ಯಾಕೆ ಹೊರಗಾಕ್ತನಮ್ಮ? ಓ ಕರ್ಣ ಮಾಡಿದ ತಪ್ಪೇನಮ್ಮ? ಅವನೇನು ತಪ್ಪು ಮಾಡಿದ ಕರ್ಣ? ಯಾಕೆ ಹಿಂಗಾಯ್ತಮ್ಮ ಅವನಿಗೆ? 5 ಜನ ಇದ್ರು, ಒಂದೇ ಒಂದು 5 ಜನರಿಗೆ ಒಂದು ಹಳ್ಳಿ ಕೊಟ್ಬಿಡು ಅಂತ ಕೇಳಿದ್ರು. ಆದ್ರೂ ದುರ್ಯೋಧನ ಒಂದು ನಿಮಗೆ ಭೂಮಿಯಲ್ಲಿ ಒಂದು ಕಣನೂ ಕೂಡ ಕೊಡಲ್ಲ ಅಂತ ಯಾಕಮ್ಮ ವಾಪಸ್ ಕಳಿಸ್ದ? ಈ ಪ್ರಶ್ನೆಯನ್ನ ಮಾಡ್ತಾನೆ ಬರ್ತಿದ್ದೆ. ನನ್ನ ತಾಯಿ ತನ್ನ ತಕ್ಕ ಮಟ್ಟಿಗೆ ಉತ್ತರ ಹೇಳ್ತಾನೇ ಬರ್ತಿದ್ಲು. ನಾವು ನಮ್ಮ ಮಕ್ಕಳಿಗೆ ಏನ್ ತಿಳಿದಿತ್ತು ಅದನ್ನ ಹೇಳ್ಬೇಕು. ನೀವು ಸಂಸ್ಕೃತದ ಶ್ಲೋಕಗಳನ್ನ ಹೇಳುವ ಅವಶ್ಯಕತೆ ಇಲ್ಲ, ವೇದಗಳನ್ನ ಪುನರುಚ್ಚರಿಸಿ ಹೇಳುವ ಅವಶ್ಯಕತೆ ಇಲ್ಲ. ನೀತಿ ಕಥೆ, ಜಾನಪದ ಕಥೆಯ ಮೂಲಕ, ಒಂದು ನುಡಿಗಟ್ಟಿನ ಮೂಲಕ, ಒಂದು ಪುರಾಣದ ಕಥೆಯ ಮೂಲಕ ನೀವೇನು ಕೇಳಿರ್ತೀರಾ ಆ ಕಥೆಗಳನ್ನೇ ಪ್ರತಿನಿತ್ಯ ಅವರಿಗೆ ಹೇಳ್ತಾ ಇದ್ರೆ 10 ವರ್ಷ ನಿಮ್ಮ ಮಕ್ಕಳನ್ನ ಬೆಳೆಸಿಮ. 1 ವರ್ಷ ಪ್ರಾಕ್ಟೀಸ್ ಮಾಡಿ, 5 ವರ್ಷ ಪ್ರಾಕ್ಟೀಸ್ ಮಾಡಿ, 10 ವರ್ಷ ಪ್ರಾಕ್ಟೀಸ್ ಮಾಡಿ, ನಿಮ್ಮ ಮನೆಯಲ್ಲಿ ಇಡೀ ನಿಮ್ಮ ವಂಶಕ್ಕೆ ಕೀರ್ತಿ ತರ್ತಕ್ಕಂತ ಒಬ್ಬ ಮಗ ಅಥವಾ ಒಬ್ಬ ಮಗಳು ತಯಾರಾಗ್ತಾಳೆ, ಒಬ್ಬಳು ಮಗಳು ತಯಾರಾಗ್ತಾಳೆ. ಹಾಗೆ ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ನಾವು ಧನ್ಯರು. ಮಾಸ್ತರ್ ಎರಡನೇ ರೂಲ್ ಅವ್ರು, ಆಕ್ಚುಲಿ ಮಾಸ್ಟರ್ಗಳು ತಾಯಿ ತಂದೆಯನ್ನ ನೋಡಿ ಅನುಕರಣೆ ಮಾಡಿ ಮಕ್ಕಳು ಕಲಿತಾರೆ. ಆ ಅನುಕರಣೆ ಒಳ್ಳೇದಾಗಿದ್ದು ಬಿಡ್ಲಿ, ಎಲ್ಲವೂ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ ಅನ್ನುವುದಾದರೆ ಒಳ್ಳೆ ವಾತಾವರಣವನ್ನೇ ಸೃಷ್ಟಿ ಮಾಡಿಬಿಡೋಣ. ನಾವು ಬಿದ್ರು ಅದರಲ್ಲೇ ಬೀಳಬೇಕು, ಎದ್ರು ಸನ್ನಡತೆಯಲ್ಲೇ ಬೀಳಬೇಕು. ಗುದ್ದಾಡಿದ್ರು ಕೂಡ ಆ ಸತ್ಸಂಗ, ಒಳ್ಳೆಯ ಜನರ ಜೊತೆ, ಸುಸಂಸ್ಕೃತರ ಜೊತೆನೇ ಅವ್ರು ಜಗಳಾಡ್ಬೇಕು. ಜಗಳಾಡಿದ್ರು ಸುಸಂಸ್ಕೃತ ಜೊತೆ ಜಗಳಾಡಬೇಕು.
ಹೊರಗಡೆ ಹೋದ್ರೂ ಕೂಡ ಅವ್ರ ಜೊತೆ ಹೋಗ್ಬೇಕು, ಮಠಕ್ಕೆ ಹೋದ್ರೂ ಅವ್ರ ಜೊತೆ ಹೋಗ್ಬೇಕು, ಪಾರ್ಕಿಗೆ ಬಂದ್ರೂ ಹೋಗ್ಬೇಕು. ಆ ರೀತಿಯ ವಾತಾವರಣವನ್ನ ನಾವು ಕಲ್ಪಿಸಿದ್ರೆ ಒಳ್ಳೆ ಮಕ್ಕಳು ರೆಡಿ ಆಗ್ತಾರೆ. ಬಲಿಷ್ಠ ಭಾರತ, ವಿರಾಟ ವಿವೇಕ ಸಂಭ್ರಮ. ವಿರಾಟ ವಿವೇಕ ಬಹುದೊಡ್ಡ ಸಂಭ್ರಮ ನಿತ್ಯ ಮನೆಯಲ್ಲಿ ಮಾಡಬಹುದು, ಪ್ರತಿನಿತ್ಯ ಮನೆಯಲ್ಲಿ ಮಾಡಬಹುದು. ಬಹಳ ಗಳಿಸಿ ಬಹಳ ಮಾಡುವುದಕ್ಕಿಂತ ಮಕ್ಕಳನ್ನು ಹಾಕಿ ತಯಾರು ಮಾಡಿಬಿಟ್ರೆ ಅವ್ನು ಏನ್ ಬೇಕು ಅವ್ನು ಮುಂದೆ ಪಡ್ಕೊಂಡು ಬಿಡ್ತಾನೆ. ಒಳ್ಳೆಯ ಶಿಕ್ಷಣ, ಒಳ್ಳೆಯ ಸಂಸ್ಕಾರವನ್ನು ನಾವು ಕೊಟ್ಟು ಬಿಟ್ರೆ ಅವ್ರು ಪಡ್ಕೊಂಡು ಬಿಡ್ತಾರೆ. ಅಂತಹ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಕ್ರಿಯೆ ನಮ್ಮಲ್ಲಿ ಆರಂಭ ಆದ್ರೆ, ಒಳ್ಳೆ ಕಾನ್ವೆಂಟ್ ಶಾಲೆಗೆ ಸೇರಿಸ್ಬೇಕಂತೇನಿಲ್ಲ, ಸರ್ಕಾರಿ ಶಾಲೆ ಇದ್ರೂ ಪರವಾಗಿಲ್ಲ, ಒಳ್ಳೆ ಡ್ರೆಸ್ಗಳನ್ನೇ ಕೊಡಿಸ್ಬೇಕಂತೇನಿಲ್ಲ. ಒಳ್ಳೆ ಡ್ರೆಸ್ ಇಲ್ಲದೆ ಹೋದ್ರು ಇದ್ದ ಡ್ರೆಸ್ ಅನ್ನೇ ಶುಚಿಯಾಗಿ ಹಾಕಿಕೊಳ್ತಕ್ಕಂಥದ್ದು ಕಲಿಸ್ತಕ್ಕಂಥದ್ದು. ಹಾಗಾದ್ರೆ ನಾಳೆ ಮಕ್ಕಳು ಸಮಾಜಕ್ಕೆ ಮಾರಕ ಆಗಲ್ಲ, ಹಣ್ಣಾಗ್ತಾರೆ, ಹುಣ್ಣಾಗಲ್ಲ. ಮಕ್ಕಳು ಸಮಾಜಕ್ಕೆ ಪ್ರತಿನಿತ್ಯ ಬೆಳಗ್ಗೆದ್ರೆ ಸಾಕು, ಪೊಲೀಸ್ ಇಲಾಖೆ ನನಗೆ ಬೆಳಗ್ಗೆ ಕಂಟ್ರೋಲ್ ರೂಮ್ನವ್ರು ಹೇಳಿದ್ರು, ಸರ್ ಒಂದು ಮರ್ಡರ್ ಆಗಿದೆ ಸರ್, ಒಂದು ರೇಪ್ ಆಗಿದೆ ಸರ್, ಒಂದು ಚಾಕು ಚುಚ್ಚಿದ್ದಾರೆ ಸರ್, ಒಂದು ರಾಬರಿ ಆಗಿದೆ ಸರ್, ಒಂದು ಡಕೈಟಿ ಆಗಿದೆ ಸರ್. ಅಯ್ಯೋ ಪುಣ್ಯಾತ್ಮ, ನಮ್ದದು ಮೆಜೆಸ್ಟಿಕ್ ಅಂತ ಇದೆ ಬೆಂಗಳೂರಲ್ಲಿ. ಏನು ಕಾರಣನ ಬೇಡ ಚುಚ್ಚಕ್ಕೆ. ನೀವು ಟೋಪಿ ಹಾಕೊಂಡು ದೋತ್ರ ಹಾಕೊಂಡು ಬಂದ್ರೆ ಸಾಕು, ಬಂದದ್ದು ಗಿರಾಕಿ ಉತ್ತರ ಕರ್ನಾಟಕದಿಂದ ಅಂತೇಳಿ ಮೋಸ ಮಾಡಿದ್ರ, ದೋಚಿದ್ರೆ ಅವ್ರನ್ನೆಲ್ಲ ಒಂದ್ಸಾರಿ ಅವ್ರ ತಂದೆ ತಾಯಿಗಳ ಬಗ್ಗೆ ಸ್ಟಡಿ ಮಾಡಿದ್ವಿ ನಾವು. ಯಾಕೆ ಹಿಂಗೆ ಮಾಡ್ತಿದ್ದಾರೆ? ಯಾಕೆ ಇವರೆಲ್ಲ 14-15 ವರ್ಷದ ಆದ ತಕ್ಷಣ ಮಕ್ಕಳು ಗಾಂಜಾ ಸೇರ್ತಾ ಇದ್ದಾರೆ, ಓರೆಕ್ಸ್ ತಗೊಳ್ತಾ ಇದ್ದಾರೆ, ಸೊಲ್ಯೂಷನ್ ತಗೊಳ್ತಾ ಇದ್ದಾರೆ, ಸಾರಾಯಿ ಕುಡಿತಾ ಇದ್ದಾರೆ. ಅವ್ರ ತಂದೆ ತಾಯಿಗಳಿಗೆ ತಂದೆ ತಾಯಿಯಾಗಿ ಹೇಗಿರ್ಬೇಕು ಅನ್ನೋದೇ ಗೊತ್ತಿಲ್ಲ ಪಾಪ. ಅವ್ರಿಗೆಲ್ಲ ಈಗ ನಾವು ಭರವಸೆ ಅನ್ನೋ ಕಾರ್ಯಕ್ರಮದ ಅಡಿ ಎಲ್ಲ ಮಕ್ಕಳಿಗೂ ಸಾಯಂಕಾಲ 1 ತಾಸು ಪಾಠ ಮಾಡ್ತೀವಿ. ತಂದೆ ತಾಯಿಗಳೇನೋ ಆಗಿ ಹೋಗ್ಬಿಟ್ರು, ಹೋಗ್ಲಿ ಪಾಪ ಪರವಾಗಿಲ್ಲ, ಮಕ್ಕಳನ್ನಾದ್ರೂ ಬೆಳೆಸೋಣ. ಮುಂದಿನ ಭವಿತವ್ಯದ ಭಾರತ ದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗುವ, ಎಟ್ಲೀಸ್ಟ್ ಡ್ಯಾಮೇಜ್ ಮಾಡದ ವ್ಯಕ್ತಿಗಳನ್ನಾದ್ರೂ ತಯಾರು ಮಾಡೋಣ ಅಂತೇಳಿ ಸಾಯಂಕಾಲ 1 ಗಂಟೆ ಅವ್ರಿಗೆ ಪಾಠ ಮಾಡ್ತಾ ಇದೀವಿ. ಇವಾಗ ನೋಡ್ರೋ ಬರೆಯೋದು ಹೀಗೆ, ಓದೋದು ಹೀಗೆ, ಹೀಗಿರ್ಬೇಕು, ಬಟ್ಟೆ ಇಲ್ವಾ ತಗ, ಪುಸ್ತಕ ಇಲ್ವಾ ತಗ, ಶಾಲೆಗೆ ಸೇರ್ತೀಯ ಬಾ, ಹೀಗೆ ನಾವು ತಯಾರು ಮಾಡ್ತಿದ್ದೀವಿ. ಸಮಾಜ ನಮಗೊಂದು ಹಿಡಿ ಕೊಟ್ಟಿದೆ, ವಾಪಸ್ ನಾವು ಪಡಿ ಕೊಡ್ಬೇಕು. ನಾನೊಬ್ಬನೇ ಇದ್ರೆ ಚೆನ್ನಾಗಿದ್ರೆ ಸಾಲದು. ಆ ಕಳಕಳಿಯಿಂದಾನೇ ಎಲ್ಲ ಕಡೆಗೂ ಕೂಡ ಇದನ್ನ ಸಾಧ್ಯವಾದಷ್ಟು ನಾವು ಪಸರಿಸ್ತಾ ಇರೋದು, ಹರಡಿಸ್ತಾ ಇರೋದು. ಬಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ. ಆಫ್ಟರ್ ಆಲ್ ನಾನು ಪಡೆದಿದ್ದು ಕೂಡ ಸ್ವಾಮಿ ನಿರ್ಭಯಾನಂದರಿಂದ, ರಾಮಕೃಷ್ಣ ವಿವೇಕಾನಂದ ಆಶ್ರಮದಿಂದ ಕೊಡೋದು ನನ್ನ ಧರ್ಮ ಅಲ್ವೇ? ಇನ್ಫ್ಯಾಕ್ಟ್ ಎಲ್ಲ ಯುವಕರನ್ನು ಉದ್ದೇಶಿಸಿ ಮಾತನಾಡೋದು ಇಟ್ಸ್ ಮೈ ನ್ಯಾಷನಲ್ ಡ್ಯೂಟಿ. ನ್ಯಾಷನಲ್ ಪೊಲೀಸ್ ಅಕಾಡೆಮಿನಲ್ಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಮಸ್ಸೂರಿನಲ್ಲಿ ನಮ್ಮೆಲ್ಲರಿಗೂ ಟ್ರೈನಿಂಗ್ ಕೊಡ್ತಾರೆ. IAS IPS ಅಧಿಕಾರಿಗಳಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ತರಬೇತಿ ಕೊಡ್ತಾರೆ. ಲಕ್ಷ ಅಲ್ಲ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಮಗೊಂಥರ ರಾಜ್ಕುಮಾರಿಯರ್ ನೋಡ್ಕೊಂಡಂಗೆ ನೋಡ್ಕೊಳ್ತಾರೆ. 5 ಸ್ಟಾರ್ ಹೋಟ್ಲು, ಹೆಲಿಕಾಪ್ಟರ್, ಬಸ್ಸು, ಭಾರತ ದರ್ಶನದ ಹೆಸರಿನಲ್ಲಿ ಇಡೀ ದೇಶವನ್ನು ಸುತ್ತಿಸ್ತಾರೆ. ನೋಡಿ ಒರಿಸ್ಸಾ ಹೇಗಿದೆ, ನೋಡಿ ಆಂಧ್ರ ಹೇಗಿದೆ, ಕೊಂಚ ಚೂಡಂಡಿ, ತಮಿಳುನಾಡು ಹೇಗಿದೆ, ಕೊಂಚ ಪಾರಂಗ ಅಂತೇಳಿ ಪೂರ್ತಿ ಎಲ್ಲ ತಗೊಂಡೋಗಿ ತೋರಿಸ್ತಾರೆ. ತೊಡೋದೇಕೋ ನೋಡಿ ಒಂದ್ಸಾರಿ, ಅಲ್ಲಿ ಅವಸ್ಥೆ ಏನು, ಇಲ್ಲಿ ಅವಸ್ಥೆ ಏನು. ನಾಳೆ ನೀವು ಅಲ್ಲಿ ತಮಿಳುನಾಡಿಗೆ DC ಆಗಿ ಬಂದ್ರೆ, ರಾಜ್ಯಕ್ಕೆ SP ಆಗಿ ಬಂದ್ರೆ, DC ಅಂಡ್ IC ಆದ್ರೆ, ಚೀಫ್ ಸೆಕ್ರೆಟರಿ ಆದ್ರೆ, ಅರ್ಬನ್ ಡೆವಲಪ್ಮೆಂಟ್, ಇರಿಗೇಷನ್ ಆದ್ರೆ ನೀವು ಏನ್ ಮಾಡ್ಬೇಕು ಅದನ್ನ ಕಲೀರಿ ಅಂತ ಹೇಳಿ ಇಡೀ ದೇಶವನ್ನು ಸುತ್ತಿಸಿ ಸಮಷ್ಟಿ ದೃಷ್ಟಿ, ಎಲ್ಲರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಎಲ್ಲರನ್ನೂ ಸಮನಾಗಿ ಕಾಣುವ ಜ್ಞಾನ ಬುದ್ಧಿಯನ್ನ ನಮಗಲ್ಲಿ ಹೇಳಿಕೊಡ್ತಾರೆ. ಏನಂತ? ಪ್ರತಿ ಹಳ್ಳಿಗೂ ಸರ್ಕಾರವನ್ನು ತೆಗೆದುಕೊಂಡು ಹೋಗಿ ಸಂವಿಧಾನ ಅಂದ್ರೆ ಏನು ಹೇಳಿ, ಶಿಕ್ಷಣ ಅಂದ್ರೆ ಏನು ಅವರಿಗೆ ಹೇಳಿ, ದೇಶ ಅಂದ್ರೆ ಏನು ಅವರಿಗೆ ಹೇಳಿ, ದುಶ್ಚಟಗಳಿಂದ ದೂರವಿರ್ಲಿಕ್ಕೆ ಅವರಿಗೆ ಹೇಳಿ, ಸತ್ಸಂಗದಲ್ಲಿ ಇರ್ಲಿಕ್ಕೆ ಅವರಿಗೆ ಹೇಳಿ, ಸಂವಿಧಾನ ಬದ್ಧವಾಗಿ ಬದುಕಲಿಕ್ಕೆ ಅವರಿಗೆ ಹೇಳಿಕೊಡಿ ಅಂತ ಹೇಳಿ ಬಹಳ ಬುದ್ಧಿವಂತರಿಂದ ನಮಗೆ ಪಾಠ ಮಾಡಿಸ್ತಾರೆ. ನಾಳೆ ನೀವು ಯಾರಾದ್ರೂ IAS IPS ಆದ್ರೆ ಆಗ್ತೀರಾ?
ಯಾರು ಏನು ಇರ್ತಿಲ್ಲ. IAS IPS ಆಗ್ತೀರಾ? ಹಾಗಾದಾಗ ನಿಮ್ಗೆ ಅದರ ಅರ್ಥ ಆಗುತ್ತೆ. ಅದು ಕಂಪ್ಲೀಟ್ ಒಂದು ಪ್ಯಾಕೇಜ್ ಇದ್ದಂಗೆ ಕೆಲಸ ಮಾಡಬೇಕು. IAS IPS ಅಧಿಕಾರಿಗಳನ್ನೋದು ನಮ್ಮನ್ನ ನೇಮಕ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ಪೊಲೀಸ್ ಸ್ಟೇಷನ್ ಹೋಗ್ಬೇಕು, ನಮಗೆ ತೆರೆದ ಮನೆ ಕಾರ್ಯಕ್ರಮ ಮಾಡಬೇಕು ಅಂತಿದೆ. PSI ಕೇಳ್ಬೇಕು, ಸರ್ FIR ಅಂದ್ರೆ ಏನು ಸರ್, ಅರೆಸ್ಟ್ ಅಂದ್ರೆ ಏನು ಸರ್, ಸಮನ್ಸ್ ಅಂದ್ರೆ ಏನು ಸರ್, ವಾರಂಟ್ ಅಂದ್ರೆ ಏನು ಸರ್, ಚಾರ್ಜ್ ಶೀಟ್ ಅಂದ್ರೆ ಏನು ಸರ್, ಕೇಸ್ ಫೈಲ್ ಅಂದ್ರೆ ಏನು ಸರ್, B ರಿಪೋರ್ಟ್ ಅಂದ್ರೆ ಏನು ಸರ್, ನಮ್ಗೆ ಸ್ವಲ್ಪ ಹೇಳಿಕೊಡಿ ಸರ್. ಪಿಸ್ತೂಲ್ ಅಂದ್ರೆ ಏನು ಸರ್, 303 ಅಂದ್ರೆ ಏನು ಸರ್, SLR ಅಂದ್ರೆ ಏನು ಸರ್, ಮಷಿನ್ ಗನ್ ಅಂದ್ರೆ ಹೇಗಿರುತ್ತೆ ಸರ್, AK-47 ಹೇಗಿರುತ್ತೆ ಸರ್, ನಿಮ್ಗೆ ಯಾಕೆ ಲಾಠಿ ಕೊಟ್ಟಿದ್ದಾರೆ ಸರ್, ನಿಮ್ಗೆ ಯಾಕೆ ಪಿಸ್ತೂಲ್ ಕೊಟ್ಟಿದ್ದಾರೆ ಸರ್ ಕೇಳಬೇಕು. ನಮ್ಮ ಜಿಲ್ಲೆಯ ಬಜೆಟ್, ಕೊಪ್ಪಳ ಜಿಲ್ಲೆ ಬಜೆಟ್ ಎಷ್ಟಿದೆ ಗೊತ್ತಾ? ಜಡ್ಪಿದು ಯಾರಿಗೆ ಗೊತ್ತಿಲ್ಲ, ಅಧ್ಯಕ್ಷರು ಹೊಂಡೋಗ್ಬಿಡು, ನಮ್ಗೆ ಗೊತ್ತಿರುತ್ತೆ. ಕೇಂದ್ರದ ಅನುದಾನವನ್ನು ಹೊರತುಪಡಿಸಿ ಸುಮಾರು 960 ರಿಂದ 80 ಕೋಟಿ ಇರ್ತದೆ. 980 crore. ನರೇಗಾದಲ್ಲಿ ನೀವು ಕೆಲಸ ಮಾಡಿದ್ರೆ ಅದಕ್ಕೆ ಲಿಮಿಟೇ ಇಲ್ಲ. ಇನ್ಫ್ಯಾಕ್ಟ್ 20 ಜನ ಹೋಗಿ ನಾವು ಕೆಲಸ ಮಾಡ್ತೀವಿ ಸ್ವಾಮಿ ಅಂದ್ರೆ ಕೆಲಸ ಕೊಡ್ಬೇಕು, ಅವ್ರು ಅಷ್ಟೇ ಜಾಬ್ ಕಾರ್ಡ್ ಹೋಗೋದಕ್ಕೆ. ಗವರ್ನಮೆಂಟ್ ಸರ್ಕಾರ ನಮ್ಮನ್ನ ಆಳಲಿಕ್ಕಿರುವ ವ್ಯವಸ್ಥೆಯನ್ನ ನಾವು ತಿಳಿದುಕೊಳ್ಬೇಕು. ಇಲ್ಲೇ ಹೋದ್ರೆ ನಾವು ನಿಮ್ಮನ್ನ ಹೇಗೆ ಬೇಕು ಹಾಗೆ ಉಪಯೋಗ ಮಾಡೋ ಸಾಧ್ಯತೆ ಇರ್ತದೆ. ಪವರ್ ಕರಪ್ಟ್ಸ್. ಅರಿಸ್ಟಾಟಲ್ ಸಾವಿರಾರು ವರ್ಷಗಳ ಹಿಂದೆ ಹೇಳಿದ್ದು, ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ. ಅಧಿಕಾರ ಕೆಡಿಸುತ್ತದೆ, ಪರಮಾಧಿಕಾರ ಖಂಡಿತ ಪರಿಪೂರ್ಣವಾಗಿ ಕೆಡಿಸುತ್ತದೆ. ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಆಫ್ ಡೆಮಾಕ್ರಸಿ. ನಿರಂತರ ಕಣ್ಗಾವಲು ಪ್ರಜಾಪ್ರಭುತ್ವದ ಬೆಲೆ. ಪ್ರಜಾಪ್ರಭುತ್ವ ಸರಿಯಾಗಿ ಕೆಲಸ ಮಾಡ್ಬೇಕಂದ್ರೆ ನೀವು ಪ್ರಶ್ನೆ ಮಾಡಬೇಕು ಅಂತ ಹೇಳ್ತಾರೆ. ನೀವು ಪ್ರಶ್ನೆ ಮಾಡ್ಬೇಕು. ನಮ್ಮ ಮನೆ ಆಯ್ತು ಸ್ವಾಮಿ, ನಾನಾಯ್ತು ಅಂತಲ್ಲ. ಮಕ್ಕಳಿಗಾದ್ರೂ ಹೇಳಿಕೊಡಿ, ಗ್ರಾಮ ಪಂಚಾಯತಿ ಅಂದ್ರೆ ಇದು, ತಾಲೂಕ್ ಪಂಚಾಯತಿ ಅಂದ್ರೆ ಇದು, ಪೊಲೀಸ್ ಅಂದ್ರೆ ಇವರು, ತಹಸೀಲ್ದಾರ್ ಅಂದ್ರೆ ಇವರು, ಅಗ್ರಿಕಲ್ಚರ್ ಆಫೀಸರ್ ಅಂದ್ರೆ ಇವರು. ಜಿಲ್ಲಾ ಮಟ್ಟದಲ್ಲಿ ಒಟ್ಟು ಇಷ್ಟು ಇಲಾಖೆಗಳಿರ್ತವೆ, ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಒಟ್ಟು ಇಷ್ಟು ಇಲಾಖೆಗಳಿರ್ತದೆ. ಸಂವಿಧಾನದ ಒಂದು ಪ್ರತಿಯನ್ನ ಮನೆಯಲ್ಲಿಡಿ. ಭಗವದ್ಗೀತೆಯನ್ನು ಇಟ್ಟ ಹಾಗೆ, ಭಗವದ್ಗೀತೆ ಇಟ್ಟಿದ್ದೀರಾ? ಉಪನಿಷತ್ತುಗಳನ್ನ ಒಂದ್ಸಾರಿ ಕುತೂಹಲಕ್ಕಾಗಿ ಆದ್ರೂ ಕೇಳಿ, ಕುತೂಹಲಕ್ಕಾಗಿ ಆದ್ರೂ ಕೇಳಿ. ನಮ್ಮನ್ನ ಇಡೀ ಬದುಕನ್ನೇ ಬಹುಶಃ ಅದು ಬದಲಾಯಿಸಬಹುದು. ನಮ್ಮ ಇಡೀ ಬದುಕನ್ನೇ ಅದು ಬದಲಾಯಿಸಬಹುದು ಆ ಮಾತು, ಆ ವ್ಯಾಖ್ಯಾನ. ಸೊ ಜ್ಞಾನವೇ ಸರ್ವಕ್ಕೂ ಮೂಲ. ಎಲ್ಲ ಸುಧಾರಣೆಯಾಗುವುದು ಆರಂಭ ಮನೆಯಿಂದ, ನಮ್ಮ ಮನಸ್ಸಿನಿಂದ. ದೇಶ ಆಗಿದೆ ಸ್ವಾಮಿ, ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ, ಭ್ರಷ್ಟಾಚಾರ ಇದೆ, ಅಸಮಾನತೆ ಇದೆ, ಬಡತನ ಇದೆ. ಪರವಾಗಿಲ್ಲ, ಅದನ್ನೆಲ್ಲ ನಿಭಾಯಿಸಲಿಕ್ಕೆ ದೊಡ್ಡವರಿಗೆ ಬಿಟ್ಟು ಬಿಡಿ. ಯತಿಗಳಿದ್ದಾರೆ, ಪರಿಹಾರವನ್ನು ಕೊಡ್ಲಿಕ್ಕೆ ಅಧಿಕಾರಿಗಳಿದ್ದಾರೆ, ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ನಮ್ಮ ನಾಯಕರುಗಳಿದ್ದಾರೆ, ಮುನ್ನಡೆಸಲಿಕ್ಕೆ ನೀವೇ ಆಯ್ಕೆ ಮಾಡಿದವರು. ನಿಮ್ಮ ಕೆಲಸ ಓದೋದು, ಸ್ವಯಂ ಅಭಿವೃದ್ಧಿ ಆಗೋದು. ನೀನು ಗಟ್ಟಿಯಾಗಿದ್ರೆ ಜಗತ್ತು ಗಟ್ಟಿ, ನೀನು ಗಟ್ಟಿಯಾಗಿದ್ರೆ ಜಗತ್ತು ಗಟ್ಟಿ. ಒಂದೇ ಮಾತ್ರಂ ಅಂತ ಹೇಳಿದಾಗ, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದಾಗ, ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿದಾಗ, ಭಾರತ ಅಂತ ಹೇಳಿದಾಗ, ನಾನು ಇದರಲ್ಲಿ ಏನ್ ಮಾಡ್ತಾ ಇದ್ದೀನಿ? ಭಾರತಕ್ಕಾಗಿ. ಭಾರತದಲ್ಲಿ ನನ್ನ ಊರೆಲ್ಲಿದೆ, ನಾನು ಏನ್ ಮಾಡಿದ್ದೀನಿ, ನನ್ನ ಮನೆಗಾಗಿ ಏನ್ ಮಾಡಿದ್ದೀನಿ, ಯಾವ ಹಂತದಲ್ಲಿದ್ದೀನಿ ಅನ್ನೋ ನಿರಂತರ ಮೌಲ್ಯಮಾಪನ ನಮ್ಮದಾಗಬೇಕು. ನಮ್ಮದಾಯ್ತು ಅಂದ್ರೆ ಅಭಿವೃದ್ಧಿ ಆರಂಭ ಆದಂತೆನೆ. ತದನಂತರ ಎಲ್ಲವೂ ನಿಮ್ಮ ಕಾಲಗಳಿಗೆ ಬರ್ತದೆ, ಎಲ್ಲವೂ ನಿಮಗೆ ಬಂದು ಸೇರುತ್ತೆ, ಎಲ್ಲವೂ ಬಂದು ಸೇರುತ್ತೆ. ಊಟ, ವಸತಿ, ಸಂಸ್ಕಾರ, ಹಬ್ಬ ಹರಿದಿನ, ಸಕಲ ಸೌಕರ್ಯ ನಮ್ಮದಾಗುತ್ತೆ. ಹಾಗಾಗುವ ಮೊದಲು ಅದಕ್ಕೆ ನಾವು ತಪಸ್ಸನ್ನ ಮಾಡಬೇಕು, ಶ್ರಮ ಪಡಬೇಕು. ನಿಮ್ಮ ಅಕ್ಕಪಕ್ಕದಲ್ಲೇ ಬಹಳಷ್ಟು ಉದಾಹರಣೆಗಳಿರ್ತದೆ, ಕಲೀರಿ ಅವರಿಂದ. ದುಷ್ಟರ ಈ ಸ್ಪೆಷಲ್